ನಾನಿವತ್ತು ರಿವ್ಯೂ ಮಾಡ್ತಿರುವಂತಹ ಕಾರು ಒಂದೇ ದಿನಕ್ಕೆ 70,000 ಬುಕಿಂಗ್ಸ್ಗಳಾಗಿದೆ ಆ್ಯಂಡ್ ಮೋರ್ ದೆನ್ 1,35,000 ಪೀಪಲ್ ಪ್ರಿಫರ್ ಕಾನ್ಫಿಗರೇಷನ್ಸ್ ಮೇಲೆ ಬುಕಿಂಗ್ ಮಾಡೋ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ ಬಜೆಟ್ ಕಾರ್ ಟು ಹ್ಯಾವ್ ಅ ಕಾರ್ ಟು ಕ್ರ್ಯಾಶ್ ಟೆಸ್ಟ್. ಆ್ಯಂಡ್ ಈ ಕಾರ್ ಇರೋ ಸೈಜ್ಗೆ 223 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ ಅಂತಂದ್ರೆ ಇನ್ಸೇನ್ ಅಂತ ಹೇಳ್ತೀನಿ. ನಾನಿವತ್ತು ಮಾತಾಡ್ತಾ ಇರೋದು ಇಟ್ಸ್ ನನ್ ಅದರ್ ದೆನ್ ಇಂಡಿಯಾಸ್ ಒನ್ ಆಫ್ ದಿ ಮೋಸ್ಟ್ ಐಕಾನಿಕ್ ಕಾರ್, ಟಾಟಾ ಸಿಯರಾ. ಎಸ್, ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಇನ್ ದ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ಬಟ್ ಆ ಒಂದು ಎಕ್ಸ್ಪೆನ್ಸಿವ್ ಅಮೌಂಟನ್ನ ಜಸ್ಟಿಫೈ ಮಾಡತ್ತ ಏನು ಕತೆ ಅಂತ ಅನ್ನೋದನ್ನ ಈ ರಿವ್ಯೂಲ್ ತಿಳಿಸ್ಕೊಡ್ತೀನಿ. ಬಟ್ ನೀವೇನಾದರೂ ಸಿಯರಲ್ಲಿ ಟಾಪ್ ಆ್ಯಂಡ್ ಮ್ಯಾನ್ಯುವಲ್ ಬೇಕು ಅಂತಂದರೆ ನಾನಿವತ್ತು ರಿವ್ಯೂ ಮಾಡ್ತಿರೋ ವೇರಿಯಂಟ್ ಇಸ್ ದ ಓನ್ಲಿ ವೇರಿಯಂಟ್ ಅವೈಲಬಲ್. ಅದು ಕೂಡ ಡೀಸೆಲ್. ಟಾಪ್ ಎಂಡಲ್ಲಿ ಟರ್ಬೋ ಪೆಟ್ರೋಲ್ ಬರುತ್ತೆ, ಅದು ಕೂಡ 80 ಬರುತ್ತೆ. ಆ್ಯಂಡ್ 1.5 NA ಇಂಜಿನ್ನು ಇದರಲ್ಲಿ ಅವೈಲಬಲ್ ಇಲ್ಲ. ಸೊ ಮ್ಯಾನ್ಯುವಲ್ ಬೇಕು ಅಂತಂದರೆ ಡೀಸೆಲ್ ಒಂದೇ ಆಪ್ಷನ್ ಇರೋದು. ಆ್ಯಂಡ್ ಡೀಸೆಲಲ್ಲಿ ಆಟೋಮೆಟಿಕ್ ಕೂಡ ಬರುತ್ತೆ. ಕರ್ವೇನ್ ನೋಡಿದ್ವಿ, ಕೀ ಅದೇ ಸೇಮ್ ಟೈಪ್ ಆಫ್ ಕೀ ಇದರಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ವೇರಿಯಂಟ್ಸ್ ಅಂತ ತೊಗೊಂಡ್ರೆ ಸ್ಮಾರ್ಟ್, ಪ್ಯೂರ್ ಪ್ಲಸ್, ಅಡ್ವೆಂಚರ್ ಪ್ಲಸ್, ಅಕಂಪ್ಲಿಸ್ಡ್ ಆ್ಯಂಡ್ ಅಕಂಪ್ಲಿಸ್ಡ್ ಪ್ಲಸ್ ಅಂತ ಬರುತ್ತೆ. ನಿಮ್ಮ ಮುಂದೆ ಅಂತದ್ದು ಡೀಸೆಲ್, ಟಾಪ್ ಎಂಡ್, ಅಕಂಪ್ಲಿಸ್ಡ್ ಪ್ಲಸ್ ವೇರಿಯಂಟು, ಮ್ಯಾನ್ಯುವಲ್ ವೇರಿಯಂಟ್. ಅವಾಗಲೇ ಹೇಳ್ದಂಗೆ ಕೀ ಆಕ್ಚುಲಿ ಈ ತರ ಬರುತ್ತೆ. ನಿಮಗೆ ಅನ್ಲಾಕಿ ಕೊಟ್ಟಿದ್ದಾರೆ, ಫಾಲೋ ಮಿ ಹೋಮ್ ಲಾಂಕಿ ಕೊಟ್ಟಿದ್ದಾರೆ, ಬೂಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಲಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಟಾಟಾ ಲೋಗೋ ಬರುತ್ತೆ. ಆಲ್ಟರ್ನೇಟಿವ್ ಕೀ ಕೂಡ ಸೇಮ್ ಸ್ಮಾರ್ಟ್ ಕೀನೇ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇದ್ರದ್ದು ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಅಂತಂದರೆ ಇದರಲ್ಲೇ ಮ್ಯಾನ್ಯುವಲ್ ಕೀ ಕೂಡ ಬರುತ್ತೆ, ಮೆಕ್ಯಾನಿಕಲ್ ಕೀ. ಅದನ್ನು ಇಲ್ಲಿ ಕಾಣ್ತಾರೆ ಅನ್ಕೋತೀನಿ. ಸೊ ಎಸ್, ಅಲ್ಲಿ ಹಾಕ್ಬಿಟ್ಟು ಓಪನ್ ಮಾಡ್ಬೋದು. ಸಿಯರಾ ಕಾರಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ರ ರೋಡ್ ಪ್ರೆಸೆನ್ಸ್, ಇದ್ರ ಮ್ಯಾಸಿವ್ನೆಸ್ ಮತ್ತು ಇದ್ರ ಸೈಜ್ಗೆ ಪಕ್ಕಾ ಫಿದಾ ಆಗ್ತೀರಾ. ಸೆಗ್ಮೆಂಟಲ್ಲಿ ಇಷ್ಟು ಹ್ಯೂಜ್ ಆಗಿರೋ ಕಾರು ಮತ್ತು ಇಷ್ಟು ಹೆಟ್ಟನರ್ ಕಾರ್ನ ಎಲ್ಲೂ ನೋಡಿರಲ್ಲ ಯಾರು ಕೂಡ. ಇವನ್ ನಾನು ಕೂಡ ನೋಡಿಲ್ಲ ಗುರು. ನೋಡಿದ ತಕ್ಷಣ ಫಸ್ಟ್ ಲುಕ್ಕಲ್ಲೇ ಎಲ್ಲರಿಗೂ ಇಷ್ಟ ಆಗುವಂತಹ ಈ ಕಾರಿನ ಮೈನ್ ಡಿಸೈನ್ ಆಸ್ಪೆಕ್ಟು. ಬಟ್ ಎಲ್ಲ ಕಡೆ ಇದು ಇಂಪ್ರೆಸ್ ಮಾಡಲ್ಲ, ಎಲ್ಲಿ ಇಂಪ್ರೆಸ್ ಮಾಡಲ್ಲ ಅನ್ನೋದನ್ನ ನಿಮಗೆ ಆಮೇಲೆ ತೋರಿಸ್ತೀನಿ. ಬಟ್ ಡೈಮೆನ್ಷನ್ಸ್ ವೈಸ್ 4.3 ಮೀಟರ್ಸ್ ಲೆಂತ್, 1.8 ಮೀಟರ್ಸ್ ವಿಡ್ತ್ ಆ್ಯಂಡ್ 1.7 ಮೀಟರ್ಸ್ ಹೈಟ್ ಆ್ಯಂಡ್ 2.7 ಮೀಟರ್ಸ್ ವೀಲ್ ವೇಸ್ ಬರುತ್ತೆ ಗುರು. ಲಿಟ್ರಲಿ ಒನ್ ಆಫ್ ದಿ ಮ್ಯಾಸಿವ್ ಕಾರ್ ಅಂತ ಹೇಳ್ತೀನಿ. ರೀಸೆಂಟ್ಲಿ ಸೆಲ್ಟೋಸ್ ಕೂಡ ಲಾಂಚ್ ಆಯಿತು. ಆಲ್ಮೋಸ್ಟ್ 4.4 ಮೀಟರ್ಸ್ ಲೆಂತ್ ಬರುತ್ತೆ ಅದು. ಸೊ ದಟ್ ಈಸ್ ದ ಸೆಗ್ಮೆಂಟ್ ಲಾಂಗೆಸ್ಟ್ ಲೆಂತ್ ಇರುವಂಥ ಕಾರ್ ಅಂತ ಹೇಳ್ಬೋದು. ಬಟ್ ಸಿಯರಾ ಈಸ್ ದ ಹೈಟ್ ಜಾಸ್ತಿ ಇದೆ, ವಿಡ್ತ್ ಜಾಸ್ತಿ ಬರುತ್ತೆ ಆ್ಯಂಡ್ ವೀಲ್ ಬೇಸ್ ಕೂಡ ಜಾಸ್ತಿ ಬರುತ್ತೆ. ಆ್ಯಂಡ್ ಸೆಗ್ಮೆಂಟ್ ಎಲ್ಲ ಯಾವಾಗಲೇ ಹೇಳ್ತೀನಿ, ದಿಸ್ ಈಸ್ ದ ಬಿಗ್ಗೆಸ್ಟ್ ಕಾರ್ ಗೈಸ್. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ 205 mm ಬರುತ್ತೆ. ನಮ್ಮ ಇಂಡಿಯನ್ ರೋಡ್ಸ್ಗೆ ಇಟ್ಸ್ ವೇಸ್ ಸಫಿಷಿಯಂಟ್ ಅಂತ ಹೇಳ್ತೀನಿ. ಮುಂದ್ಗಡೆಯಿಂದ ಬರೋರಿಗೆ ನೀಟಾಗಿ ಗೊತ್ತಾಗಲಿ ಅಂತ ಯಾವ ಕಾರ್ ಅನ್ನೋದು ಸಿಯರಾ ಬ್ಯಾಡ್ಜಿಂಗ್ ಕೂಡ ನೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ 2D ಟಾಟಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ. ಆ್ಯಂಡ್ ಆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಸಿಲ್ವರ್ ಅಲ್ಲಿ ಸ್ಕಿಟ್ ಪ್ಲೇಟ್ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಬಂಪರ್ ಅಪ್ಪರ್ ಹಾಫ್ ಅಲ್ಲಿ ಗ್ಲಾಸ್ ಬ್ಲಾಕ್ ಫಿನಿಶ್ ಮಾಡಿದ್ದಾರೆ ಫಾರ್ ಅ ಪ್ರೀಮಿಯಂ ಅಪೀಲ್ ಅಂತ ಹೇಳ್ತೀನಿ. ಹೆಡ್ ಲ್ಯಾಂಪ್ ನೋಡ್ತಿರ್ಬೋದು ಎಷ್ಟು ಸ್ಲಿಮ್ ಆಗಿದೆ ಅಂತ ಅನ್ನೋದು. ಸೆಗ್ಮೆಂಟ್ ಅಲ್ಲೇ ಇಷ್ಟು ಸಣ್ಣ ಹೆಡ್ ಲ್ಯಾಂಪ್ ಆಕ್ಚುಲಿ ಎಲ್ಲೂ ನೋಡಿಲ್ಲ ನಾನು. ಇದನ್ನ ನೈಟ್ ಸ್ಟೇಬಲ್ ಬೈ LED ಬೂಸ್ಟರ್ ಹೆಡ್ ಲ್ಯಾಂಪ್ ಅಂತ ಹೇಳ್ತಾರೆ ಟಾಟಾನವರು. ಆಲ್ಮೋಸ್ಟ್ 1, 2, 3, 4, 5 ಸ್ಲೇಟ್ ಬರುತ್ತೆ. ಇದರಲ್ಲೇ ಲೋ ಬೀಮ್ ಮತ್ತು ಹೈ ಬೀಮ್ ಎರಡು ಇಂಟಿಗ್ರೇಟ್ ಆಗಿದೆ. ಹೈ ಬೀಮ್ ಇವಾಗ ಹಾಕಿಲ್ಲ, ಲೋ ಬೀಮ್ ಮಾತ್ರ ಆಕ್ಟಿವೇಟ್ ಆಗಿದೆ. ಆ್ಯಂಡ್ ಐಸ್ ಕ್ಯೂಬ್ ಫಾಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಕೂಡ ಬರುತ್ತೆ. ಹಿಲಿ ಏರಿಯಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನೀವು ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತೀರೋ ಕಾರ್ನರಿಂಗ್ ಲ್ಯಾಂಪ್ಸ್ ಆ ಕಡೆಗೆ ಲೈಟ್ ಥ್ರೋ ಮಾಡುತ್ತೆ. ಸೊ ದಟ್ ಬ್ಲೈಂಡ್ ಸ್ಪಾಟ್ಸ್ಗಳು ಅವಾಯ್ಡ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇರೋದು ರೆಡಾರ್ ಪ್ಯಾನಲ್. ಈ ಕಾರಲ್ಲಿ ಲೆವೆಲ್ 2 ಎಡಾಸ್ ಅಲ್ಲ, ಲೆವೆಲ್ 2 ಪ್ಲಸ್ ಎಡಾಸ್ ಬರುತ್ತೆ. ಲೆವೆಲ್ 2 ಎಡಾಸ್ಗೂ ಲೆವೆಲ್ 2 ಪ್ಲಸ್ ಎಡಾಸ್ಗೂ ಏನು ಡಿಫ್ರೆನ್ಸ್ ಆಗಿ ಹಿಂದ್ಗಡೆ ಇನ್ನೊಂದು ರೆಡಾರ್ ಬರುತ್ತೆ. ಆ ರೆಡಾರ್ ಕೊಟ್ಟಿರೋದ್ರಿಂದ ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಆಗಿರ್ಬೋದು ಅಥವಾ ಯಾರು ಹಿಂದ್ಗಡೆ ಬಂದಾಗ ಆಟೋ ಬ್ರೇಕಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲದನ್ನೂ ಮಾಡುತ್ತೆ. ಟೋಟಲ್ ಆಗಿ 22 ಫೀಚರ್ಸು ಲೆವೆಲ್ 2 ಪ್ಲಸ್ ಎಡಾಸಲ್ಲಿ ಬರುತ್ತೆ. ಲೆವೆಲ್ 2 ಎಡಾಸಲ್ಲಿ 13 ಫೀಚರ್ಸ್ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ ಕೂಡ ಕಂಪ್ಲೀಟ್ ಆಗಿ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಒಂದು DRL ಪಾರ್ಟಲ್ಲೇ ತುಂಬ ಸ್ಲಿಮ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವೈಪಿಂಗ್ ಫಂಕ್ಷನ್ ಕೂಡ ಆಗ್ತಿರೋದು ನೋಡ್ಬೋದು. ಒಳಗಡೆಯಿಂದ ಹೊರಗೆ ಹೋಗುತ್ತೆ. ಆ್ಯಂಡ್ DRL ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಒನ್ ಆಫ್ ದಿ ಸ್ಲೀಕೆಸ್ಟ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇದಕ್ಕೆ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಅನಿಮೇಷನ್ ಎರಡು ಬರುತ್ತೆ. ಬೇಸಿಕ್ಲಿ ಕಾರ್ ಅನ್ಲಾಕ್ ಮತ್ತು ಲಾಕ್ ಮಾಡಿದಾಗ ಒಂದು ಆ್ಯನಿಮೇಷನ್ ಕೊಡುತ್ತೆ. ಬೇಸಿಕ್ಲಿ ನಿಮ್ಮನ್ನ ವೆಲ್ಕಮ್ ಮಾಡೋಕ್ಕಾಗಿರ್ಬೋದು ಅಥವಾ ಕಾರ್ ಲಾಕ್ ಮಾಡಿ ಹೋಗ್ಬೇಕಾದ್ರೆ ನಿಮ್ಗೊಂದು ಗುಡ್ ಬೈ ಹೇಳೋದಾಗಿರ್ಬೋದು, ಆ ಒಂದು ಸಿಗ್ನೇಚರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಕಾರ್ ಬೇಸಿಕ್ಲಿ ಫ್ರಂಟ್ ವೀಲ್ ಡ್ರೈವ್, ಬಟ್ ಸ್ಟಿಲ್ ಇಟ್ಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ಕಾರ್ ಇನ್ ದಿ ಸೆಗ್ಮೆಂಟ್ ಆ್ಯಕ್ಚುಲಿ. ಯಾಕೆ ಅಂತಂದರೆ ಈ ಕಾರಿನ ಅಪ್ರೋಚ್ ಆ್ಯಂಗಲ್, ರ್ಯಾಂಪ್ ಬ್ರೇಕ್ ಓವರ್ ಆ್ಯಂಗಲ್ ಮತ್ತು ಡಿಪಾರ್ಚರ್ ಆ್ಯಂಗಲ್ ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಅಪ್ರೋಚ್ ಆ್ಯಂಗಲ್ ಅಂತ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫ್ರಂಟ್ ಟೈರಿಂದ ಮತ್ತು ಬಂಪರ್ಗೆ ಅದರದ್ದು ಅಪ್ರೋಚ್ ಆ್ಯಂಗಲ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ 26.5 ಡಿಗ್ರೀಸ್ ಬರುತ್ತೆ. ರ್ಯಾಂಪ್ ಬ್ರೇಕ್ ಓವರ್ ಆ್ಯಂಗಲ್ ಅಂತಂದರೆ ಆ ಟೈರಿಂದ ಮತ್ತು ಈ ಟೈರ್ ಮಧ್ಯದಕ್ಕೆ ಏನು ಬರುತ್ತೆ ಆ್ಯಂಗಲು, ಅದನ್ನ ರ್ಯಾಂಪ್ ಬ್ರೇಕ್ ಓವರ್ ಆ್ಯಂಗಲ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ 23.1 ಡಿಗ್ರೀಸ್ ಬರುತ್ತೆ. ಆ್ಯಂಡ್ ಡಿಪಾರ್ಚರ್ ಆ್ಯಂಗಲು 31.6 ಡಿಗ್ರೀಸ್ ಬರುತ್ತೆ. ಸೆಗ್ಮೆಂಟಲ್ಲೇ ದಿಸ್ ಈಸ್ ಹ್ಯಾವಿಂಗ್ ಬಿಗ್ಗೆಸ್ಟ್ ವೀಲ್ ಗೈಸ್. 19 ಇಂಚ್ ಬರುತ್ತೆ. ಅಲೋ ವೀಲ್ ಡಿಸೈನ್ ವೈಸ್ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದಿರ್ಬೋದು. ಬಟ್ ನನಗಂತೂ ಇಷ್ಟ ಆಯಿತು. ಇಟ್ಸ್ ಲುಕಿಂಗ್ ಪ್ರಿಟಿ ಫೈನ್ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ದೀಸ್ ಆರ್ ಏರೋ ಇನ್ಸರ್ಟೆಡ್ ಅಲಾಯ್ ವೀಲ್ ಗೈಸ್. ಬಿಕಾಸ್ ಇಲ್ಲಿ ಮಧ್ಯದಲ್ಲಿ ಓಪನಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು. ಸೊ ದಟ್ ಬ್ರೇಕು ತುಂಬ ಫಾಸ್ಟಾಗಿ ಹೀಟ್ ಆಗಲ್ಲ. ಆ್ಯಂಡ್ ಫಾಸ್ಟಾಗಿ ಹೀಟ್ ಆಗದೆ ಇದ್ದರೆ ಬ್ರೇಕ್ ತುಂಬ ಫೇಡ್ ಔಟ್ ಆಗಲ್ಲ. ಸೊ ದಟ್ ಬ್ರೇಕಿಂಗ್ ಪವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಟೈರ್ ಸೈಜ್ ಬಂದು 225/55 ಆರ್ 19 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಮ್ಯಾಜಿಕ್ ಅಂತಂದರೆ ಸಸ್ಪೆನ್ಷನ್ ಗೈಸ್. FDD ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಂದರೆ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಡ್ಯಾಂಪಿಂಗ್ ಅಂತ. ನಿಮ್ಮ ರೋಡ್ ಕಂಡೀಷನ್ ತಕ್ಕಂಗೆ ಸಸ್ಪೆನ್ಷನ್ನು
ಆಲ್ಟರ್ ಆಗ್ತಾ ಹೋಗುತ್ತೆ. ತುಂಬಾ ಅಂಡಿಲೇಷನ್ಸ್ಗಳು ಇತ್ತು ಅಂತಂದ್ರೆ ಆ ಒಂದು ಅಂಡಿಲೇಷನ್ಸ್ ಕ್ಯಾಬಿನ್ ಒಳಗೆ ಬರ್ದೇ ಇರೋ ರೀತಿ ಈ ಒಂದು ಸಸ್ಪೆನ್ಷನ್ ಬರುತ್ತೆ. ಈ FDD ಸಸ್ಪೆನ್ಷನ್ ಅಡ್ವೆಂಚರ್ ಪ್ಲಸ್ ವೇರಿಯಂಟ್ ಇಂದ ಬರುತ್ತೆ. ಅದಕ್ಕಿಂತ ಬಿಲೋ ವೇರಿಯಂಟ್ಸ್ ನಾರ್ಮಲ್ ಬೇರೆ ಟಾಟಾ ಕಾರ್ಸ್ ಅಲ್ಲಿ ನೋಡ್ತೀರಾ ಆ ತರದ ಸಸ್ಪೆನ್ಷನ್ಗಳು ನೋಡ್ತೀರಾ ನೀವು. ಸ್ಮೂತ್ ಆಗಿ ಗ್ಲೈಡ್ ಆಗುತ್ತೆ ಅಂತ ಹೇಳ್ಬೋದು. ಹ್ಯಾರಿಯರ್ ರಿವೀಲ್ ಏನ್ ನೋಡಿದ್ರಿ ಸಸ್ಪೆನ್ಷನ್ ಅದೇ ಟೈಪ್ ಸಸ್ಪೆನ್ಷನ್ ಈ ಕಾರ್ಗೂ ಕೊಟ್ಟಿದ್ದಾರೆ. ಮಿರರ್ ಹ್ಯಾರಿಯರ್ ಏನ್ ನೋಡಿದ್ರಿ ಅದರಿಂದನೇ ಸೇಮ್ ಬಂದಿದೆ. ಅಂಡ್ ಇದಕ್ಕೆ ಗ್ಲಾಸ್ ಬ್ಲಾಕ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಡುಯಲ್ ಟೋನ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿರೋಂಥದ್ದು ನೋಡಬಹುದು. ಅಂಡ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಕರ್ವಲ್ ಏನ್ ನೋಡಿದ್ರಿ ಸೇಮ್ ಟೈಪ್ ಆಫ್ ಡೋರ್ ಹ್ಯಾಂಡಲ್. ಪ್ರಾಬ್ಲಮ್ ಏನು ಅಂದ್ರೆ ಮೋಟರೈಸ್ ಮಾಡಿಲ್ಲ, ಮ್ಯಾನ್ಯುಯಲ್ ಆಗಿ ನೀವೇ ಹಿಂಗ್ ಮಾಡಬೇಕು. ಇವನ್ನ ರೀಸೆಂಟ್ ಆಗಿ ಲಾಂಚ್ ಆಗಿ ಸೆಲ್ಟೋಸ್ ಅಲ್ಲಿ ಮೋಟರೈಸ್ ಮಾಡಿದ್ದಾರೆ. ಟಾಟಾ ಕೊಟ್ಟಿದ್ರೆ ದಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಹೇಳ್ತೀನಿ. ಅಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಿಂದ್ಗಡೆ ಡೋರ್ ಹ್ಯಾಂಡಲ್ಗೂ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇಸಿಕ್ಲಿ ನೈಟ್ ಟೈಮ್ ಅಲ್ಲಿ ಡೋರ್ ಹ್ಯಾಂಡಲ್ ಎಲ್ಲಿದೆ ಅನ್ನೋದು ಲೊಕೇಟ್ ಮಾಡಕ್ಕೆ ಈಸಿ ಆಗುತ್ತೆ. ದೀಸ್ ಆರ್ ಏರೋ ಡೋರ್ ಹ್ಯಾಂಡಲ್ಸ್ ಅಂತ ಹೇಳ್ತೀವಿ. ಅಂಡ್ ಹಿಂದ್ಗಡೆಗೂ ಡಿಸ್ ಬ್ರೇಕ್ ಬರುತ್ತೆ, ಮುಂದ್ಗಡೆಗೂ ಡಿಸ್ ಬ್ರೇಕ್ ಬರುತ್ತೆ. ಸಿಯರಾ ಅಲ್ಲಿ ಮೇಜರ್ ಆಗಿ ಡಿಫ್ರೆನ್ಸ್ ಕಾಣೋದು ಅಂತ ಅಂದ್ರೆ ಈ ಒಂದು ಪಾರ್ಟ್ ಗೈಸ್. ಮುಂಚೆ ಸಿಯರ್ ಅಲ್ಲಿ ಕಂಪ್ಲೀಟ್ ಗ್ಲಾಸ್ ಕೊಟ್ಟಿದ್ರು, ಬಟ್ ಇದರಲ್ಲಿ ಆ ಒಂದು ರೀತಿ ಕೊಡೋಕ್ಕಾಗಲ್ಲ ಬಿಕಾಸ್ ಆಫ್ ದಿ ಸೇಫ್ಟಿ ನಮ್ಸ್. ಸೈಡ್ ಕ್ರಾಶ್ ಇಂಪ್ಯಾಕ್ಟ್ ಎಲ್ಲ ತಗೊಳ್ಳಲ್ಲ ಆ ಥರ ಗ್ಲಾಸ್ ಕೊಡ್ತು ಅಂತಂದ್ರೆ ಸೇಫ್ಟಿನೂ ಇರಲ್ಲ. ಸೊ ಹಾಗಾಗಿನೇ ಆ ಒಂದು ಹಳೆ ಸಿಯರ ವೈಪ್ ಕೊಡ್ಲಿನ ಕಾರಣಕ್ಕೆ ರೂಫ್ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಪಾರ್ಟ್ ಇಂದ ಕಂಪ್ಲೀಟ್ ಆಗಿ ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ. ಹಳೆ ಸಿಯರ ವೈಪ್ ಡೆಫಿನೆಟ್ಲಿ ಕೊಡುತ್ತೆ, ಬಟ್ ಡಾರ್ಕ್ ಕಲರ್ ತಗೊಂಡಿದ್ದೀರಾ ಅಥವಾ ಈ ತರದ ಕಲರ್ ತಗೋತಾ ಇದ್ದೀರಾ ಅಂತಂದ್ರೆ ಆ ಒಂದು ವೈಬ್ ಎನ್ಹಾನ್ಸ್ ಆಗಲ್ಲ. ಯೆಲ್ಲೋ ಆಗಿರ್ಬೋದು, ರೆಡ್ ಆಗಿರ್ಬೋದು, ಈ ಒಂದು ಕಲರ್ ತಗೊಳ್ಳಿ ಅಥವಾ ವೈಟ್ ಆದ್ರೂ ತಗೊಳ್ಳಿ, ಡೆಫಿನೆಟ್ಲಿ ಒಂದು ಹಳೆ ಸಿಯರ ವೈಬ್ ಕೊಡುತ್ತೆ. ಬಟ್ ಈ ತರ ಡಿಸೈನ್ ಕೊಟ್ಟಿರೋದ್ರಿಂದ ಏನ್ ಪ್ರಾಬ್ಲಮ್ ಅಂತ ಅದನ್ನ ಒಳಗಡೆ ಹೋದಾಗ ಹೇಳ್ತೀನಿ ನಾನು. ಫ್ರಂಟ್ ಇಂದ ಸೈಡ್ ಇಂದ ನಿಮಗೆ ಕಾರ್ ಡೆಫಿನೆಟ್ಲಿ ಅಪೀಲ್ ಮಾಡಿದ್ರು, ಹಿಂದ್ಗಡೆಯಿಂದ ಸ್ವಲ್ಪ ನಿಮಗೆ ಸಬ್ಜೆಕ್ಟಿವ್ ಅಂತ ಅನ್ಸ್ಬೋದು ಬಿಕಾಸ್ ಆಫ್ ದಿ ಬಾಕ್ಸಿ ಸ್ಟ್ರಕ್ಚರ್. ತುಂಬಾ ಅಂದ್ರೆ ತುಂಬಾ ಬಾಕ್ಸ್ ಅಂತ ಅನ್ಸುತ್ತೆ. ಅಪ್ರೈಟ್ ಸ್ಟ್ಯಾಂಡ್ಸ್ ಹೆವಿ ಕೊಟ್ಟಿದ್ದಾರೆ. ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಅಂಡ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರುತ್ತೆ. ಇದರಲ್ಲಿ ಬ್ರೇಕ್ ಲ್ಯಾಂಪ್ ಕೂಡ ಇಂಟಿಗ್ರೇಟ್ ಆಗಿದೆ. ಅಂಡ್ 2D ಟಾಟಾ ಲೋಗೋ ಬರುತ್ತೆ. ಸಿಯರಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅಂಡ್ ಕಾಸ್ಟ್ ಕಟಿಂಗ್ ಬಂಪರ್ ಅಲ್ಲಿ 2 ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿರ್ಗಳು, ಮುಂದ್ಗಡೆ ಕೂಡ 2, ಹಿಂದ್ಗಡೆ ಕೂಡ 2. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ 4 ಕೊಟ್ಟರೆ ಏನಾಗುತ್ತೆ ಅಂತ. ಅಂಡ್ ಸ್ಕಿಟ್ ಪ್ಲೇಟ್ ಕೂಡ ಸಿಲ್ವರ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಬೂಟ್ ಓಪನ್ ಮಾಡಬೇಕು ಅಂದ್ರೆ ಇಲ್ಲಿ ಬಟನ್ ಬರುತ್ತೆ, ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಬಂತು. ಪ್ರೆಸ್ ಮಾಡಿ ನೀವು ಸ್ವಲ್ಪ ಹಿಂದಕ್ಕೆ ಹೋಗ್ಲಿ ಅಂತ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇನೆ. ಸಿಕ್ಕಾಪಟ್ಟೆ ದೊಡ್ಡದಾಗಿರೋದ್ರಿಂದ ಕಾರು ಹೈಟ್ ಆಗಿರ್ಬೋದು, ಬಿಡ್ತಾ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. 622 ಲೀಟರ್ಸ್ ಬರುತ್ತೆ. ಒನ್ ಆಫ್ ದಿ ಸೆಗ್ಮೆಂಟ್ ಲೀಡಿಂಗ್ ಬೂಟ್ ಸ್ಪೇಸ್ ಅಂತ ಹೇಳ್ತೀನಿ. ಆರಾಮಾಗಿ ಒಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಒಂದು 5 ಜನದ ಲಗೇಜ್ ಕೂಡ ಎತ್ತಾಕೊಂಡು ಹೋಗ್ಬೋದು, ಅಷ್ಟು ದೊಡ್ಡ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಸ್ಕೂಟರ್ಸ್ ಅಂತ ಹೇಳ್ತೀನಿ ನಾನು ಟಾಟಾಗೆ ಈ ವಿಚಾರದಲ್ಲಿ. ಅಂಡ್ ಸಬೂಫರ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಲ್ಯಾಂಪ್ ಬರುತ್ತೆ, 12 ವೋಲ್ಟ್ ಬೋರ್ಟ್ ಇದೆ. ಬೇಕು ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿಗೆ ಒಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅದು 3 kg ಲೋಡ್ ತಗೊಳುತ್ತೆ. ಅಂಡ್ ಇಲ್ಲಿ ಸ್ಟೆಪ್ನಿ ಗಿಪ್ನಿ ಅದು ಇದು ಎಲ್ಲ ಇಟ್ಟಿದ್ದಾರೆ. ಬಟ್ ಇದನ್ನ ಎತ್ ನೋಡಿದ್ರೆ ಸ್ಪೇರ್ ವೀಲೇ ಕಾಣಲ್ಲ ನಿಮಗೆ. ಸ್ಪೇರ್ ವೀಲ್ ಎಲ್ಲ ಸ್ಟೆಪ್ನಿ ಹಾಕಿ ಕೂರು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು. ಸ್ಪೇರ್ ವೀಲ್ ಇದೆ ಗೈಸ್, ಮೋಸ ಹೋಗ್ಬೇಡಿ. ಕೆಳಗಡೆ ಬಗ್ ನೋಡಿದ್ರೆ ಕಾಣತ್ತೆ. ಸೊ ಎಸ್, ಸ್ಪೇರ್ ವೀಲ್ ಸ್ಮಾಲರ್ ಸೈಜ್ ಕೊಟ್ಟಿದ್ದಾರೆ. ಅಂಡ್ ಪಾರ್ಸಲ್ ಟ್ರೇ ಕೂಡ ಸ್ಪ್ಲಿಟ್ಟಿಂಗ್ ಕೊಟ್ಟಿದ್ದಾರೆ ಬಿಕಾಸ್ ಬೂಟ್ ಸ್ಪೇಸ್ ದೊಡ್ಡದಿದೆಯಲ್ಲ. ಸೊ ಒಂದೇ ಪಾರ್ಸಲ್ ಟ್ರೇ ಕೊಡೋಕ್ಕಾಗಲ್ಲ. ಬಟ್ ಲೈಕ್ ಸಣ್ಣ ಪುಟ್ಟ ಐಟಮ್ಸ್ಗಳು ಇಲ್ಲಿ ಇಟ್ಕೊಂಡು ಸೆಕ್ಯೂರ್ ಮಾಡ್ಬೋದು. ಸೊ ದಟ್ ಇಲ್ಲಿ ಇಟ್ಟಿರೋ ಐಟಮ್ಸ್ಗಳು ಬ್ರೇಕ್ ಹೊಡೆದಾಗ ಇಲ್ಲಿಗೆ ಆಚೆಗೆ ಬರಲ್ಲ ಬಿಕಾಸ್ ಸ್ಪ್ಲಿಟ್ಟಿಂಗ್ ಕೊಟ್ಟಿರೋದ್ರಿಂದ. ಸೊ ಪ್ರಾಕ್ಟಿಕಲಿಟಿ ಬಿಟ್ಸ್ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಟಾಟಾನವರು. ಅಂಡ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಬೂಟ್ ಕ್ಲೋಸ್ ಆಗುತ್ತೆ. ಈ ಹಿಂದ್ಗಡೆ ಬಂದ ತಕ್ಷಣ ನಿಮಗೆ ಒಂದು ಮಿಸ್ಸಿಂಗ್ ಅನ್ಸುತ್ತೆ, ವೈಪರ್ ಎಲ್ಲಿ ಅಂತ ಅನ್ನೋದು. ವೈಪರ್ ಹೇಳ್ತೀನಿ ಎಲ್ಲಿದೆ ಅಂತ ಅನ್ನೋದು. ಮೊದಲನೇದಾಗಿ ಡಿಫಾಗರ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಈ ಸ್ಪಾಯ್ಲರ್ ಏನಿದೆ, ಈ ಸ್ಪಾಯ್ಲರ್ ಒಳಗಡೆ ನೀಟಾಗಿ ಹಿಡನ್ ಆಗಿದೆ ಆಕ್ಚುಲಿ. ನೋಡ್ತಿರ್ಬೋದು ಇಲ್ಲಿ ವೈಪರ್. ರೇಂಜ್ ರೋವರ್ ಅಥವಾ ಲ್ಯಾಂಡ್ ರೋವರ್ ಕಾರ್ಸ್ಗಳಲ್ಲಿ ಈ ತರದ ಹಿಡನ್ ವೈಪರ್ಗಳು ನೋಡ್ತೀರಾ ನೀವು. ಅಂಡ್ ಸರ್ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಅಂಡ್ ಟ್ಯಾಂಕ್ ಕೆಪಾಸಿಟಿ ಆಲ್ಮೋಸ್ಟ್ ಒಂದು 50 ಲೀಟರ್ಸ್ ಏನೋ ಕೊಟ್ಟಿದ್ದಾರೆ. ಸಿಯರಾ ಕಾರ್ ನೀವು ಡೀಸೆಲ್ ಬಿಟ್ಟು ಪೆಟ್ರೋಲ್ ತಗೋತಾ ಇದ್ದೀರಾ ಅಂದ್ರೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬೇಡಿ ಬಿಕಾಸ್ ದಿಸ್ ಅ ವೆರಿ ಹೆವಿ ಕಾರ್ ಗೈಸ್. ಬಟ್ ಟಾಟಾನವರು ಕಸ್ಟಮರ್ಸ್ನ ಇಂಪ್ರೆಸ್ ಮಾಡೋಕ್ಕೆ ನಾಟ್ರಾಕ್ಸ್ ಏನಿದೆ ಅಲ್ಲಿ 70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಕಾನ್ಸ್ಟೆಂಟ್ 70 ಕಿಲೋಮೀಟರ್ ಸ್ಪೀಡ್ ನಾನು ಹೇಳ್ತಾ ಇರೋದು. ಆ ಸ್ಪೀಡಲ್ಲಿ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಅದನ್ನ ಡ್ರೈವ್ ಮಾಡಿಕೊಂಡು ಆಲ್ಮೋಸ್ಟ್ 29 ಕಿಲೋಮೀಟರ್ಸ್ ಮೈಲೇಜ್ ಕ್ಲೈಮ್ ಮಾಡಿದ್ದಾರೆ. ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ಅಷ್ಟು ಬರಲ್ಲ, ಪಕ್ಕ ಹೇಳ್ತೀನಿ ನಾನು. ರಿಯಲ್ ವರ್ಲ್ಡ್ ಅಲ್ಲಿ ನಿಮಗೆ ಟರ್ಬೋ ಪೆಟ್ರೋಲ್ ಆಲ್ಮೋಸ್ಟ್ ಒಂದು 10ರಿಂದ 12 ಬರ್ಬೋದು. ನಾರ್ಮಲ್ MPI ಅದು ಆಲ್ಮೋಸ್ಟ್ ಒಂದು 14-15 ಬರ್ಬೋದು. ಡೀಸೆಲ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ 15 to 16 ಗೈಸ್, ಅಷ್ಟೇ ನಾನು ಹೇಳೋದು. ಸಿಯರಾ ಬ್ಯಾಡ್ಜಿಂಗ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಕ್ಯಾಮ್ರಾ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಕ್ಯಾಮ್ರಾ, ಲೇನ್ ಡಿಪಾರ್ಚರ್ ವಾರ್ನಿಂಗ್, ಲೇನ್ ಕೀಪ್ ಅಸೆಸ್ ಮತ್ತೆ ಟ್ರಾಫಿಕ್ ಸೈನ್ ಡಿಟೆಕ್ಷನ್ ಎಲ್ಲಾನು ಆ ಕ್ಯಾಮ್ರಾನೇ ವರ್ಕ್ ಆಗುವಂಥದ್ದು. ಬೇಸಿಕ್ಲಿ ಎಡಾಸಿಗೆ ಬೇಕಾಗಿರುವಂತಹ ಕ್ಯಾಮ್ರಾ ಅದು. ಮಿರರ್ ಅಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಇಸ್ ಒನ್ ಆಫ್ ದ ಎಡಾಸ್ ಫೀಚರ್ ಆಕ್ಚುಲಿ, ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಂತ. ಪಕ್ಕದಲ್ಲೇ ಯಾರು ಬಂದ್ರು ಅಂತಂದ್ರೆ ಅದು ಆಕ್ಚುಲಿ ಅಲರ್ಟ್ ಮಾಡಿ ಹೇಳುತ್ತೆ, ಲೈಕ್ ಆನ್ ಆಗುತ್ತೆ, ಒಳಗಡೆ ವಾರ್ನಿಂಗ್ ಕೂಡ ಕೊಡುತ್ತೆ, ಪಕ್ಕದಲ್ಲಿ ಒಬ್ರು ಇದ್ದಾರೆ ಓವರ್ಟೇಕ್ ಮಾಡಬೇಡ ಅಂತ. ಅಂಡ್ ಈ ಟಾಟಾ ಸಿಯರ್ನ ರಿವ್ಯೂ ಮಾಡೋಕ್ಕೆ ಬ್ಯಾಂಗ್ಳೂರಲ್ಲಿರೋ JP ನಗರ್ ಕೀ ಟಾಟಾ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಡೀಟೇಲ್ಸ್ ಬೇಕು, ಅಥವಾ ಸಿಯರಾ ಕಾರ್ದ ಡೀಟೇಲ್ಸ್ ಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ಸ್ ಮಾಡಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ರಿಯರ್ ಡೋರ್ಗೆ ಹೋಗೋಣ. ಆಕ್ಚುಲಿ ಮುಂದ್ಗಡೆ ಹೋಗಬೇಕಾಗಿತ್ತು, ಇವಾಗ ಸದ್ಯಕ್ಕೆ ಜನ ಕೂತಿದ್ದಾರೆ. ಸಿಕ್ಕಾಪಟ್ಟೆ ಶೋರೂಮಿಗೆ ಜನ ಬಂದು ನೋಡ್ತಾ ಇದ್ದಾರೆ ಗಾಡಿ. ಸೊ ದಟ್ಸ್ ದ ಪಾಪ್ಯುಲಾರಿಟಿ ಸಿಯರಾ ಇಸ್ ಹ್ಯಾವಿಂಗ್. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ನಾನು 70,000 ಬುಕಿಂಗ್ ಒಂದೇ ದಿನಕ್ಕೆ ಆಗಿದೆ ಅಂತ. ಲಿಟ್ರಲಿ ಜನ ನೋಡಿದ್ರೆ ಗೊತ್ತಾಗ್ತಾರೆ, ಬಂದಿರೋರೆಲ್ಲ ಸಿಯರಾಗೆ ಕೇಳ್ತಾ ಇದ್ದಾರೆ. ಸೊ ಎಸ್, ಡೋರ್ ಓಪನ್ ಮಾಡಿದ್ರೆ ಒಂದು ಹೆವಿ ಪ್ರೀಮಿಯಂ ವೈಬ್ ಕೊಡುತ್ತೆ ಆಕ್ಚುಲಿ, ಬಿಕಾಸ್ ಹೌ ಇಟ್ಸ್ ಡನ್ ಆಕ್ಚುಲಿ. ಸೊ ಹೊರಗಡೆಯಿಂದ ಹೇಳಿದ್ನಲ್ಲ, ಈ ಒಂದು ಪಾರ್ಟ್ ಹಳೆ ಸಿಯರಾ ತರ ಲುಕ್ ಕೊಡೋಕ್ಕೆ ಮಾಡಿದ್ದಾರೆ ಅಂತ.
ಒಳಗಡೆ ಬಿ ಪಿಲ್ಲರ್ನ ಹೆವಿ ಥಿಕ್ ಮಾಡಿಬಿಟ್ಟಿದ್ದಾರೆ. ಅದೇ ರೀಸನ್ಗೋಸ್ಕರನೇ. ಸೊ ಇಲ್ಲಿ ಕೂತ್ಕೊಳ್ಳೋರಿಗೆ ಸ್ವಲ್ಪ ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗ್ಬೋದು. ವಿಂಡೋ ಏರಿಯಾ ನಾರ್ಮಲ್ ಸೈಜ್ ಇದೆ ಅಂತ ಹೇಳ್ತೀನಿ. ಟ್ವಿಟರ್ ಪ್ಲೇಸ್ಮೆಂಟ್ ಇದೆ ಅಂಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಅಂಡ್ ಸನ್ಸೆಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸ್ಮಾರ್ಟ್ ವೇರಿಯಂಟ್ ಏನ್ ತಗೋತೀರಾ, ಬೇಸ್ ವೇರಿಯಂಟ್ ಅದು ತಗೊಂಡ್ರು ನಿಮಗೆ ಸನ್ಸೆಟ್ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ ಅಂಡ್ ಅದಕ್ಕೆ ಇಲ್ಯುಮಿನೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಬಡ ಲ್ಯಾಂಪ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸ್ಪೀಕರ್ ಬರುತ್ತೆ ಅಂಡ್ JBL ಸ್ಪೀಕರ್ಸ್ ಈ ಕಾರಲ್ಲಿ ಬರೋದು 12 ಸ್ಪೀಕರ್ ಬರುತ್ತೆ ಗುರು. ಡಾಲ್ಬಿ ಅಟ್ಮಾಸ್ ಕೂಡ ಈ ಕಾರಲ್ಲಿ ಸಪೋರ್ಟ್ ಮಾಡುತ್ತೆ. ಲಿಟರಲಿ ನೆಕ್ಸ್ಟ್ ಲೆವೆಲ್ ಆಡಿಯೋ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಒಂಥರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಬೋರ್ ಆದವ್ರಿಗೆ ಕಾರಲ್ಲಿ ಕುತ್ಕೊಂಡು ಥಿಯೇಟರ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋ ತರ ಮಾಡಿದ್ದಾರೆ ಟಾಟಾನವರು. ಸೊ ಎಸ್ ಕೂಡೋಸ್ ಅಂತ ಹೇಳ್ತೀನಿ. ಅದಕ್ಕೆ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಜೈಲ್ ಚಟ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಆಕ್ಚುಲಿ ಅಂಡ್ ಕಂಪ್ಲೀಟ್ಲಿ ಲೆದರ್ ಫಿನಿಶ್ ಕ್ಯಾಬಿನ್ ಅಲ್ಲಿ ಎಲ್ಲಾ ಕಡೆ ನೋಡ್ತೀರಾ ಒಂದು ಪ್ರೀಮಿಯಂ ವೈಬ್ಗೆ ಅಂಡ್ ಇಲ್ಲಿ ಗ್ಲಾಸ್ ಬ್ಲಾಕ್ ಕೂಡ ಫಿನಿಶ್ ಮಾಡಿದ್ದಾರೆ ಅಂಡ್ ಕಂಪ್ಲೀಟ್ ಇದನ್ನ ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಬೇಸಿಕಲಿ ಡೋರ್ ಪ್ಯಾನಲ್ ಏನಿದೆ ಅದರಿಂದ ಆಚೆ ಬಂದಿದೆ. ಸೊ ದಟ್ ಒಂದು ಯುನಿಕ್ ಡಿಸೈನ್ ಕ್ಯಾರಿ ಔಟ್ ಮಾಡ್ಯಾರೆ ಅನ್ಬೋದು. ಪ್ರಾಬ್ಲಮ್ ಏನು ಅಂತಂದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದ್ದು ಸೀಟಿ ಕಂಪ್ಲೀಟ್ ಆಗಿ ಲೈಟ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಸೊ ಬೇಗ ಗಲೀಜ್ ಆಗ್ಬಿಡುತ್ತೆ. ಸೊ ಮೇಂಟೆನೆನ್ಸ್ ಮಾಡೋದು ನಿಮಗೆ ಕಷ್ಟ ಅಂತಂದ್ರೆ ಸೀಟ್ ಕವರ್ ಡಾರ್ಕ್ ಕಲರ್ ಹಾಕಿಸ್ಕೊಂಬಿಡಿ, ಅವಾಗ ಈಸಿ ಆಗುತ್ತೆ. ಅಂಡ್ ಕ್ಯಾಬಿನ್ ಆಲ್ಮೋಸ್ಟ್ 3 ಜನ ಕುತ್ಕೊಳ್ಳೋಷ್ಟು ಬಿಡ್ತಿದೆ ಬಿಕಾಸ್ 1841 ಗೈಸ್. ಕರೆಕ್ಟಾಗೆಲ್ಲ ಕಂಪೇರ್ ಮಾಡೋದು ಆಲ್ಮೋಸ್ಟ್ ಮೋರ್ ದನ್ 50 mm ಜಾಸ್ತಿ ಇದೆ ಬಿಡ್ತು. ಸೊ ಆಲ್ಮೋಸ್ಟ್ ಮೀಡಿಯಂ ಫಿಟ್ ಇದೀರ ಅಂತಾನೆ ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿ 3 ಜನ ಕೂತ್ಕೋಬಹುದು. ಸೊ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಐಸೋಫಿಕ್ಸ್ ಆಂಕರ್ಸ್ 2 ಕಡೆನೂ ಬರುತ್ತೆ ಅಂಡ್ ರಿಯರ್ಗೆ 60-40 ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಸೆಕೆಂಡ್ ರೋ 60 ರೇಷಿಯೋ ಇದೆ. ಅದನ್ನ ಫೋಲ್ಡ್ ಮಾಡಿದ್ರೆ 822 ಲೀಟರ್ಸ್ ಬೂಟ್ ಆಗುತ್ತೆ. ಬಟ್ ಈ ಸೆಕೆಂಡ್ ರೋ ಕಂಪ್ಲೀಟ್ ಫೋಲ್ಡ್ ಮಾಡಿದ್ರೆ ಅಂತಾನೆ 1500 ಲೀಟರ್ಸ್ ಆಗುತ್ತೆ ಗೈಸ್. ಲಿಟರಲಿ ಬೆಡ್ ಹಾಕೊಂಡು ಆರಾಮಾಗಿ ಮಲ್ಕೊಂಡು ಕ್ಯಾಂಪಿಂಗ್ ಗಿಂಪಿಂಗ್ ಎಲ್ಲ ಮಾಡ್ಬಿಡ್ಬೋದು ಈ ಕಾರಲ್ಲಿ. ಕಂಪ್ಲೀಟ್ ಲೆದರ್ ಸೀಟ್ಸ್ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ರೆಸ್ಟ್, ಕಪ್ ಹೋಲ್ಡರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂಡ್ 3-point ಸೀಟ್ ಬೆಲ್ಟ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ವೀಲ್ ವೇಸ್ 2700 mm ಇದೆ ಅಂತ ಹೇಳಿದೆ. ಈ ಸೀಟ್ ಕಂಪ್ಲೀಟ್ ಆಗಿ ಹಿಂದಕ್ಕೆ ತಳ್ಳಿದೆ. ಬಟ್ ಸ್ಟಿಲ್ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸ್ಪೇಸಿಂಗ್ ಇದೆ ಅಂತ ಅನ್ನೋದು. ಒಳಗಡೆ ಕೂತ್ಕೊಂಡೆ ತೋರಿಸ್ಬಿಡ್ತೀನಿ ಬನ್ನಿ, ಯಾಕೆ ತಲೆ ಕೆಡಿಸ್ಕೊತೀರಾ. ನೋಡಿ ಸ್ಪೇಸಿಂಗ್ ಎಷ್ಟಿದೆ ಅಂತ ಅನ್ನೋದು. ಆಲ್ಮೋಸ್ಟ್ ನನ್ನ ಪ್ರಕಾರ 6 feet ಪ್ಯಾಸೆಂಜರ್ ಕೂಡ ತುಂಬ ಕಂಫರ್ಟಬಲ್ ಆಗಿ ಕೂರೋಷ್ಟು ಸ್ಪೇಸಿಂಗ್ ಈ ಕಾರಲ್ಲಿ ಕೊಟ್ಟಿದ್ದಾರೆ ಅಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಕೋಟು ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಆ ಕಡೆನೂ ಕೂಡ ಕೊಟ್ಟಿದ್ದಾರೆ ಅಂಡ್ ಕರ್ಟನ್ ಏರ್ ಬ್ಯಾಗಿಗೆ ಇಲ್ಲಿ ಏರ್ ಬ್ಯಾಗ್ ಅನ್ನೋದು ಕೂಡ ಕೊಟ್ಟಿರೋ ನೋಡ್ಬೋದು ಅಂಡ್ ಇಲ್ಲಿ ರಿಯರ್ ಎಸಿಮೆಂಟ್ ಕೊಟ್ಟಿದ್ದಾರೆ ಅಂಡ್ 2 ಕೊಟ್ಟಿದ್ದಾರೆ ಆಕ್ಚುಲಿ. ಬಟ್ ಇದು ಪ್ಲೇಸ್ಮೆಂಟ್ ಹೆಂಗಿದೆ ಅಂತಂದ್ರೆ ಜಸ್ಟ್ ನೀಟಾಗಿ ಒಳಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಆ ಥರ ಅಪ್ರೈಟ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದೊಂದು ಅರ್ಗೋನಾಮಿಕ್ ಇಶ್ಯೂ ಅಂತ ಅನಿಸ್ತು ನನಗೆ. ಅಪಾರ್ಟ್ ಫ್ರಮ್ ದಟ್ 65 watt ಫಾಸ್ಟ್ ಚಾರ್ಜಿಂಗ್ USB-A ಕೊಟ್ಟಿದ್ದಾರೆ. ಮೊಬೈಲ್ ಇಡಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಫ್ಲಾಟ್ ಇರೋದ್ರಿಂದ ಮಧ್ಯದಲ್ಲಿ ಕೂತ್ಕೊಳ್ಳೋದು ಕೂಡ ತುಂಬಾ ಕಂಫರ್ಟಬಲ್ ಆಗಿ ಕೂರ್ಬೋದು, ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ಡ್ರೈವರ್ ಸೈಡ್ ಸೀಟ್ ಪಾಕೆಟ್ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ಕೂಡ ಪಾಕೆಟ್ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್ ಅಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಈ ಕಾರಲ್ಲಿ ಬರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಡ್ರೈವರ್ ದಿನ ಮುಂದಿಂದ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಇಷ್ಟು ಹಿಂದೆಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಲಿಟ್ರಲಿ ಬೂಟ್ವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಬೂಟ್ ಒಳಗೆ ಹೇಳಿದ್ನಲ್ಲ ಅವಾಗಲೇ ತೋರಿಸ್ಬೇಕಾರೆ ಯಾರೊಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಮತ್ತೆ ಲಗೇಜ್ ಎತ್ಕೊಂಡು ಹೋಗ್ಬೋದು ಅಂತ, ಅವ್ರಿಗೂ ಕೂಡ ಪ್ಯಾನೋರಾಮಿಕ್ ಸನ್ರೂಫ್ ಯೂಸ್ ಸಿಗುತ್ತೆ. ಸೊ ಅಲ್ಲಿ ಕೂತ್ಕೊಳ್ಳೋರು ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಲ್ಲ ಬಿಕಾಸ್ ನೋಡಿ 3rd row ಕ್ವಾರ್ಟರ್ ಪ್ಯಾನಲ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಸೊ ಎಸ್ ಈ ಕ್ಯಾಬಿನ್ ಒಳಗೆ ಲೈಟ್ ಎಷ್ಟು ಚೆನ್ನಾಗಿ ಇನ್ನಾಗಕ್ಕೆ ಗ್ಲಾಸ್ ಏರಿಯಾಗಳು ಕೊಡ್ಬೋದು ಅಷ್ಟು ಗ್ಲಾಸ್ ಏರಿಯಾಗಳನ್ನ ಕೊಟ್ಟಿದ್ದಾರೆ. ಸೊ ಎಸ್ ದಿಸ್ ಈಸ್ ಅ ವೆರಿ ಪ್ರೀಮಿಯಂ ವೈಬ್ ಅಂತ ಹೇಳ್ತೀನಿ ಗೈಸ್. ಇವನ್ ಟ್ವಿಟರ್ ಪ್ಲೇಸ್ಮೆಂಟ್ಗಳಾಗಿರ್ಬೋದು, ಯೂಸ್ ಮಾಡಿರೋಂಥ ಡುವೆಲ್ ಟೋನ್ ಕಾಂಟ್ರಾಸ್ಟ್ ಇಂಪ್ರೆಸಿವ್ ಅಂತ ಹೇಳ್ತೀನಿ. ವೆಲ್ಡನ್ ಟಾಟಾ ವೆಲ್ಡನ್. ಟ್ರಿಪಲ್ ಸ್ಕ್ರೀನ್ ಲೇಔಟ್ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಪ್ರಿನ್ಸಸ್ ಆಗಿದ್ರೆ ನಿಮ್ಮ ವೈಫು ಡೆಫಿನೆಟ್ಲಿ ಟಾಟಾ ಸಿಯರಾ ಇಷ್ಟಪಟ್ಟೆ ಪಡ್ತಾರೆ ಬಿಕಾಸ್ ಕಂಪ್ಲೀಟ್ ಆಗಿ ಎಂಟರ್ಟೈನ್ ಆಗಿರೋಕ್ಕೆ ಪ್ಯಾಸೆಂಜರ್ ಸ್ಕ್ರೀನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಡ್ರೈವರ್ಗೆ ಅದು ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ಬೋದು ಬಿಕಾಸ್ ಪ್ರೈವಸಿ ಸ್ಕ್ರೀನ್ ಅಲ್ಲಿ ಕೊಟ್ಟಿಲ್ಲ, ಅದೊಂದು ಪ್ರಾಬ್ಲಮ್. ಅಂಡ್ ಡಾಲ್ಬಿ ಅಟ್ಮಾಸ್ ಇವಾಗ ಸದ್ಯಕ್ಕೆ ಪ್ಲೇ ಆಗ್ತಾ ಇದೆ. ಲಿಟರಲಿ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಡ್ಯಾಶ್ ಬೋರ್ಡ್ ಡಿಸೈನ್ ವೈಸ್ ಹೊಸದು ಕೊಟ್ಟಿರೋದ್ರಿಂದ ಇಟ್ಸ್ ಅ ಕೈಂಡ್ ಆಫ್ ವೆರಿ ಯೂನಿಕ್ ಥಿಂಗ್ ಅಂತ ಹೇಳ್ತೀನಿ ನಾನು. ಅಂಡ್ ಬಾಸ್ ಮೋಡ್ ಕೂಡ ಇದೆ ಅಂಡ್ ಮ್ಯಾನ್ಯಲ್ ಆಗಿ ಆಪರೇಟ್ ಮಾಡ್ಬೋದು ಅಂಡ್ ಸಿಂಗಲ್ ಹ್ಯಾಂಡಲ್ಲಿ ಆಪರೇಟ್ ಮಾಡೋಷ್ಟು ಈಸಿ ಇದೆ. ಬಾಸ್ ಮೋಡ್ ಇಂದ ಲೆಗ್ ರೂಮ್ ನೀ ರೂಮ್ ಜಾಸ್ತಿ ಸಿಗುತ್ತೆ. ಪ್ಯಾಸೆಂಜರ್ ಡೋರಲ್ಲೂ ಸೇಮ್ ಅದೇ ತರದ ಪಡ ಲ್ಯಾಂಪ್ ನೋಡ್ತೀರಾ ನೀವು. ಕೋ ಡ್ರೈವರ್ ಸೀಟ್ ವೆಂಟಿಲೇಷನ್ ಕೂಡ ಬರುತ್ತೆ ಆಕ್ಚುಲಿ. ಅಂಡ್ ಒನ್ ಮೋರ್ ಥಿಂಗ್, ಅಂಡರ್ ಥೈ ಸಪೋರ್ಟ್ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಬಟ್ ಇದ್ರ ಪ್ರಾಬ್ಲಮ್ ಏನು ಅಂತಂದ್ರೆ ಇವಾಗ ನೋಡಿ ಹಿಂಗಿರತ್ತಾ ಎಲ್ಲ ಕಸ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸೊ ಕ್ಲೀನ್ ಮಾಡ್ಬೇಕಾದ್ರೆ ಇಲ್ಲೂ ಒಂದು ಕ್ಲೀನ್ ಮಾಡ್ಕೋಬೇಕು ನೀವು. ಸೊ ದಟ್ಸ್ ಒನ್ ಪಾಯಿಂಟ್ ಆಕ್ಚುಲಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಬೋಲ್ ಸ್ಟ್ರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಡ್ರೈವರ್ ಮತ್ತೆ ಕೋ ಡ್ರೈವರ್ ಸೀಟ್. ಈ ಕಡೆಗೆ ಏನಿಗೆ ಬಂದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಡಾಲ್ಬಿ ಅಟ್ಮಾಸ್ ಅನ್ನೋದು ಕೊಟ್ಟಿರೋದು ನೋಡ್ಬೋದು. ಅಂಡ್ ಪ್ಯಾಸೆಂಜರ್ ಸೀಟಲ್ಲಿ ಯಾರು ಇಲ್ಲ ಅಂತಂದ್ರೆ ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆನ್ ಅಂಡ್ ಆಫ್ ಮಾಡ್ಕೊಳ್ಳೋಕೆ ಇಲ್ಲಿ ಕೀ ಸ್ಲಾಟ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿಗೆ ಬದಕ್ ಕಾರಣ ಏನು ಅಂತಂದ್ರೆ ಈ ಒಂದು ಸ್ಕ್ರೀನ್ ತೋರ್ಸಕ್ಕೆ ಆಕ್ಚುಲಿ ದಿಸ್ ಇಸ್ ಅ 12.3 inch ಸ್ಕ್ರೀನ್ ಗೈಸ್. ಆಕ್ಚುಲಿ 12.3 inch ಪ್ಯಾಸೆಂಜರ್ ಸ್ಕ್ರೀನ್, 12.3 inch ಇನ್ಫೋಟೈನ್ಮೆಂಟ್ ಸ್ಕ್ರೀನ್, 12.3 inch ಡ್ರೈವರ್ ಡಿಸ್ಪ್ಲೇ, ಬೇಸಿಕ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ತೀವಿ. ಟ್ರಿಪಲ್ ಸ್ಕ್ರೀನ್ ಲೇಔಟ್ ಅಂತ ಹೇಳ್ತಾರೆ ಟಾಟಾನವರು. ಪ್ರೈವೇಸಿ ಸ್ಕ್ರೀನ್ ಇಲ್ವೇ ಇಲ್ಲ. ಡ್ರೈವರ್ ಸೈಡ್ ಕೂತವರು ನೀಟಾಗಿ ಕಾಣತ್ತೆ ಇಲ್ಲಿಂದ. ಸೊ ದಟ್ಸ್ ಒನ್ ಪಾಯಿಂಟ್ ಆಕ್ಚುಲಿ. ಇದರಲ್ಲಿ ತುಂಬಾ ಅಪ್ಲಿಕೇಶನ್ಸ್ಗಳು ಲೋಡ್ ಮಾಡಿಲ್ಲ. ಬಟ್ ಇಲ್ಲಿ ಕೂತ್ಕೊಳ್ಳೋರಿಗೆ ನಾನು ಕೂತಿರೋ ಸೀಟಲ್ಲಿ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಅಥವಾ ಎಂಗೇಜಿಂಗ್ ಆಗಿರೋಕ್ಕೆ ಏನೇನು ಬೇಕೋ ಎಲ್ಲನೂ ಕೊಟ್ಟಿದ್ದಾರೆ. ಒಂದು ಗೇಮ್ಸ್ ಕೂಡ ಆಡ್ಬೋದು ಇದರಲ್ಲಿ. ಪ್ಲೇ ಸ್ಟೇಷನ್ ಬರುತ್ತಲ್ಲ ಕಂಟ್ರೋಲರ್ಗಳು, ಆ ಥರದ ಕಂಟ್ರೋಲರ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಬ್ಲೂಟೂತ್ ಏನೋ ಸಮಥಿಂಗ್ ಏನೋ ಬರುತ್ತೆ, ಅದು ಥ್ರೂ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ Arcade.ev ಕೂಡ ಬರುತ್ತೆ ಇದರಲ್ಲಿ. ಒಂದಿಷ್ಟು ವೀಡಿಯೋಸ್ಗಳು ಬರುತ್ತೆ. ಓಕೆ,
ಇಲ್ಲಿ ನೋಡಿ ಆರ್ಕೆ ಡಾಟ್ ಸ್ಟೋರ್ ಬರುತ್ತೆ, JBL ಮೋಡ್ಸ್ ಬರುತ್ತೆ, ಆಡಿಯೋ ಸಿಸ್ಟಮ್ ಇಲ್ಲಿಂದಾನೆ ಕಾನ್ಫಿಗರೇಷನ್ಸ್ ಕೂಡ ಮಾಡ್ಬೋದು, ಆ್ಯಂಡ್ ಮೀಡಿಯಾ ಕಂಟ್ರೋಲ್ಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಕ್ವಿಕ್ ಸೆಟ್ಟಿಂಗ್ಸ್ ಆ್ಯಂಡ್ ರಿಲ್ಯಾಕ್ಸ್ ಮೋಡ್ ಕೂಡ ಬರುತ್ತೆ. ಲೈಕ್ ಒಂದು ಡಿಫ್ರೆಂಟ್ ಮೋಡ್ ಬರುತ್ತೆ, ವಾಟರ್ ಇದೆ, ಫೈರ್ ಇದೆ. ಇದನ್ನ ಸ್ಟಾರ್ಟ್ ಅಂತ ಕೊಟ್ಟರೆ ಇಲ್ಲಾಗಿರ್ಬೋದು ಮತ್ತು ಇಲ್ಲಿ, ಸೊ ಎರಡು ಕಡೆನೂ ಆ ಒಂದು ಗ್ರಾಫಿಕ್ಸ್ ಬರುತ್ತೆ ಆ್ಯಂಡ್ ಕಂಪ್ಲೀಟ್ ವಾಲ್ಯೂಮ್ ಎಲ್ಲ ಕಡೆನೂ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಸೆಂಟ್ರಲ್ ಸ್ಪೀಕರ್ ಬರುತ್ತೆ, ಟ್ವಿಟರ್ ಬರುತ್ತೆ, ಪಿಲ್ಲರ್ ಎರಡು ಸೈಡು ಕೂಡ, ಆ್ಯಂಡ್ ಡೋರಲ್ಲೂ ಸ್ಪೀಕರ್ಸ್ ಬರುತ್ತೆ. ಇನ್ನು ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ಅ ಸೌಂಡ್ ಬಾರ್ ಆ್ಯಕ್ಚುಲಿ. ಇಲ್ಲಿ ಒಂದು ಸ್ಪೀಕರ್ ಮತ್ತು ಇಲ್ಲಿ ಒಂದು ಸ್ಪೀಕರ್ ಬರುತ್ತೆ. ಸೊ ಟೋಟಲ್ ಆಗಿ 12 ಸ್ಪೀಕರ್ ಅಂತ ಹೇಳಿದ್ನಲ್ಲ. ಸೊ ಕಂಪ್ಲೀಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಯಾವ ಥರ ಒಂದು ಆಡಿಯೋ ಸಿಸ್ಟಮ್ ಸ್ಪೀಕರ್ಸ್ಗಳನ್ನ ಪ್ಲೇಸ್ ಮಾಡ್ಬೋದು ಆ ಥರ ಮಾಡಿಟ್ಟಿದ್ದಾರೆ ಟಾಟಾನವರು. ಆ್ಯಂಡ್ ಇಲ್ಲಿ ಸ್ಟ್ರಿಪ್ ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ಅ ಎಂಬಿಯಂಟ್ ಲೈಟ್ ಗೈಸ್. ಆ್ಯಕ್ಚುಲಿ ಇಲ್ಲೊಂದೇ ಕಡೆ ನೀವು ಎಂಬಿಯಂಟ್ ಲೈಟ್ ನೋಡೋದು, ಆ್ಯಂಡ್ ಫ್ರಂಟಲ್ಲಿ ಅಲ್ಲೂ ಕೂಡ ಬರುತ್ತೆ, ಅಲ್ಲಿ ಹೋದಾಗ ತೋರಿಸ್ತೀನಿ ನಾನು. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಲೈಟು ಮತ್ತು ಕೂಲಿಂಗ್ ಫಂಕ್ಷನ್ ಎರಡೂ ಕೊಟ್ಟಿದ್ದಾರೆ. ಬಟ್ ಬೇರೆ ಟಾಟಾ ಕಾರ್ಸಲ್ಲಿ ಏನು ನೋಡ್ತೀರಾ, ಹ್ಯೂಜ್ ಗ್ಲೋ ಬಾಕ್ಸ್ ಅಂತ ಅದರ ಅರ್ಧ ಸೈಜ್ ಇದಕ್ಕೆ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಅಷ್ಟು ಸಣ್ಣ ಇದೆ. ಆ್ಯಂಡ್ ಸೊ ಎಸ್, ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಇಲ್ಲಿ ನೋಡಿ ಮಿರರು ಮತ್ತು ಲೈಟ್ ಬರುತ್ತಾ. ಬಟ್ ಪ್ರಾಕ್ಟಿಕಲ್ ಏನು ಅಂತಂದರೆ ಇದು ಎಕ್ಸ್ಟೆಂಡ್ ಆಗುತ್ತೆ ನೋಡಿ, ಜಮ್ ಆಗ್ಬಿಟ್ಟಿದೆ ಗೈಸ್. ನೋಡಿ ಎಕ್ಸ್ಟೆಂಡ್ ಆಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಎಕ್ಸ್ಟೆಂಡಬಲ್ ದಿಸ್ ವೇ ಗೈಸ್, ಇವನ್ ಕೆಳಗೆ ಕೂಡ ಎಕ್ಸ್ಟೆಂಡ್ ಆಗುತ್ತೆ ನೋಡಿ. ಸೊ ಸಣ್ಣ ಕುಳ್ಳುಕಿದ್ರೆ ನೀವು ಹೆಂಗೆ ಬೇಕೋ ಹಂಗೆ ಬ್ಲಾಕ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಕೋ ಡ್ರೈವರ್ ಸೈಡ್ ಮಾತ್ರ ಅಲ್ಲ, ಇವನ್ ಡ್ರೈವರ್ ಸೈಡ್ ಕೂಡ ಸೇಮ್ ಬರುತ್ತೆ. ಡ್ರೈವರ್ ಸೈಡ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಅದೇ ಸೇಮ್ ಫ್ಲೋಟಿಂಗ್ ಟ್ರೀಟ್ಮೆಂಟ್ ನೋಡ್ತೀರಾ. ಕಂಪ್ಲೀಟ್ ಲೆದರ್ ರೇಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಬಂದು ಒಂದಿನ ಆಗಿದೆ ಶೋರೂಮ್ಗೆ, ಆಗಲೇ ನೋಡಿ ಎಷ್ಟು ಗಲೀಜ್ ಕಾಣ್ತಾರೆ. ಸೊ ಲೈಟ್ ಇಂಟೀರಿಯರ್ಸ್ ಕೊಟ್ಟರೆ ಇದೊಂದು ಪ್ರಾಬ್ಲಮು, ಮೇಂಟೆನೆನ್ಸ್ ಹೆವಿ ಕಷ್ಟ ಆಗುತ್ತೆ. ಆ್ಯಂಡ್ ಇವನ್ ಇದು ಕೂಡ ನೋಡ್ತಿರ್ಬೋದು. ಸೊ ಎಸ್ ಫ್ಲೋಟಿಂಗ್ ಕೊಟ್ಟಿರೋದ್ರಿಂದ ಇದೊಂದು ಇಶ್ಯೂ. ಆ್ಯಂಡ್ ಸೆಂಟ್ರಲ್ ಲಾಕಿಂಗಿಗೆ ಇಲ್ಲಿ ಕೊಟ್ಟಿದ್ದಾರೆ, ಆ್ಯಂಡ್ ಮಿರರ್ ಫೋಲ್ಡ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ಕೆಪಾಸಿಟಿವ್ ಟೈಪ್ ಕೊಟ್ಟಿದ್ದಾರೆ ನೋಡಿ. ಟಚ್ ಕಂಟಿನ್ಯೂಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮಿರರ್ ಫೋಲ್ಡ್ ಆಗುತ್ತೆ, ಮತ್ತು ಅದನ್ನೇ ವಾಪಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅನ್ಫೋಲ್ಡ್ ಆಗುತ್ತೆ. ದಿಸ್ ಇಟ್ ವರ್ಕ್ಸ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಪವರ್ ವಿಂಡೋ ಸ್ವಿಚಸ್ ಕೂಡ ಎಲಿಮಿನೇಟ್ ಆಗುತ್ತೆ. ಆ್ಯಂಡ್ ಹೊಸದು ಕೊಟ್ಟಿದ್ದಾರೆ, ಬೇರೆ ಟಾಟಾ ಕಾರ್ಸಲ್ಲಿ ಏನು ನೋಡ್ತೀರಾ ಆ ಥರದ್ದಲ್ಲ. ಇಟ್ಸ್ ಅ ಕೈಂಡ್ ಆಫ್ ನ್ಯೂ ಪವರ್ ವಿಂಡೋ ಸ್ವಿಚಸ್. ಆ್ಯಂಡ್ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಎರಡು ಬರುತ್ತೆ ನೋಡ್ತಿರ್ಬೋದು. ಒನ್ ಟಚ್ ಡೌನು ಆ್ಯಂಡ್ ಇದಕ್ಕೆ ಒನ್ ಟಚ್ ಅಪ್ ಕೂಡ ಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ಲಾಂಗರಾಗಿ ಇಟ್ಕೋಬೇಕಷ್ಟೇ. ಪಡಲ್ ಲ್ಯಾಂಪ್ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸ್ಪೀಕರ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ನೋಟಿಸ್ ಮಾಡಿದ್ದು, ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಮತ್ತು ಕೋ ಡ್ರೈವರ್ ಎರಡು ಕಡೆನೂ ಬರುತ್ತೆ. ಆ್ಯಂಡ್ ಡ್ರೈವರ್ ಸೀಟ್ಗೆ ಮೆಮೊರಿ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಹ್ಯಾರಿಯರಲ್ಲಿ ನೋಡ್ತಾ ಇದ್ರಿ ಸೇಮ್ ಕೈಂಡ್ ಆಫ್ ಮೆಮೊರಿ ಫಂಕ್ಷನ್ ಇದಕ್ಕೆ ಬರುತ್ತೆ. ಆ್ಯಂಡ್ ಡ್ರೈವರ್ ಸೀಟ್ಗೆ ವೆಂಟಿಲೇಷನ್ ಕೂಡ ಬರುತ್ತೆ, ಬಟ್ ಇದು ಅಲ್ಲಿ ಪ್ಲೇಸ್ ಮಾಡಿದರೆ ಬೆಟರ್ ಆಗಿರ್ತಾ ಇತ್ತು ಆಪ್ರೇಟ್ ಮಾಡೋಕ್ಕೆ. ಆ್ಯಂಡ್ 6 ವೇ ಪವರ್ಡ್ ಡ್ರೈವರ್ ಸೀಟ್ ಆ್ಯಕ್ಚುಲಿ. ಸೊ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಇನ್ಕ್ಲಿನೇಷನ್ ಆ್ಯಂಗಲ್ ಸೆಟ್ ಮಾಡ್ಬೋದು. ಆ್ಯಂಡ್ ಸೀಟ್ ಇವಾಗ ಒಂದು ಪೊಸಿಷನಿಗೆ ಸೆಟ್ ಆಗಿದೆ. ಇವಾಗ ಒಂದು ಪ್ರೆಸ್ ಮಾಡ್ತೀನಿ, ಇದು ನೋಡಿ ಯಾವ ಥರ ಆಗುತ್ತೆ ಅಂತ. ಸೊ ಒಂದು ಸೆಟ್ಟಿಂಗಿಗೆ ಇಟ್ಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಮೆಮೊರಿ ಸೆಟ್ಟಿಂಗ್. ಸೊ ಬೇರೆ ಯಾರೋ ಒಬ್ಬರು ಒಂದಲ್ಲಿ ಬೇರೆ ಥರ ಸೆಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಥರ ಆಗ್ತಾ ಇದೆ. ಸೊ ನಿಮ್ಮ ಹೈಟ್ ತಕ್ಕಂಗೆ ಸೀಟ್ ಯಾವ ರೀತಿ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಆ ಮೆಮೊರಿಗೆ ಸೇವ್ ಮಾಡಿದಾಗ, ಸೊ ಬೇರೆ ಯಾರೇ ಕಾರ್ ಓಡಿಸಿದ್ರು ವಾಪಸ್ ಆ ನಂಬರ್ ಸೆಲೆಕ್ಟ್ ಮಾಡಿದ್ರೆ ಸೀಟ್ ನೀವು ಮುಂಚೆ ಹೆಂಗೆ ಸೆಟ್ ಮಾಡಿದ್ರು ಅದೇ ರೀತಿ ಆಗುತ್ತೆ. ಸೊ ದಟ್ಸ್ ದ ಮೆಮೊರಿ ಫಂಕ್ಷನ್ ಆ್ಯಕ್ಚುಲಿ. ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಇಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೀವು ಹೈಟ್ ಇದ್ದೀರಾ ಅಂತಂದರೆ ತೊಂದರೆನೇ ಇಲ್ಲ. ಸೊ ಸೀಟ್ ವುಡ್ ಬಿ ಡ್ಯಾಮ್ ಕಂಫರ್ಟಬಲ್ ಇನ್ ದಿಸ್ ಕಾರ್ ಗೈಸ್. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಟೆರೈನ್ ಮೋಡ್ಸ್ ಬರುತ್ತೆ, 3 ಡಿಫ್ರೆಂಟ್ ಟೆರೈನ್ ಮೋಡ್ಸ್ ಬರುತ್ತೆ ನಿಮಗೆ. ಸ್ನೋ ಮಡ್, ಸ್ಯಾಂಡ್ ಅವೆಲ್ಲ ಬರುತ್ತೆ. ಒಳಗಡೆ ಹೋದಾಗ ತೋರಿಸ್ತೀನಿ ನಾನು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಆ್ಯಂಡ್ ಇಲ್ಲಿ ಎಂಬಿಯಂಟ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ಟೋನ್ ಸ್ಟೇರಿಂಗ್ ವೀಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇರೆ ಕಾರ್ಸಲ್ಲೇ ನೋಡ್ತಾ ಇದ್ದೀವಿ ನಾವು, ರೀಸೆಂಟಾಗಿ ಲಾಂಚ್ ಆಗಿದ್ದು ಅದೇ ಸೇಮ್ ಕೈಂಡ್ ಆಫ್ ಸ್ಟೇರಿಂಗ್ ವೀಲ್, ಹಿಲ್ಮೇಷನ್ ಟಾಟಾ ಲೋಗೋ ಬರುತ್ತೆ. ಆ್ಯಂಡ್ ಯೂಸ್ ಮಾಡೋಕ್ಕೂ ತುಂಬ ಸ್ಮೂತ್ ಆಗಿದೆ ಗೈಸ್. ಆ್ಯಂಡ್ ಸ್ಟೇರಿಂಗಿಗೆ ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ 2 ಅಡ್ಜಸ್ಟ್ಮೆಂಟು ಬರುತ್ತೆ. ಸೊ ಹೈಟ್ ಇರೋರು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಈ ಸ್ಟಾಕ್ಸ್ ಏನು ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ಅ ಕಂಪ್ಲೀಟ್ಲಿ ನ್ಯೂ ಸ್ಟಾಕ್ಸ್ ಗೈಸ್. ವೈಪರ್ಗಾಗಿರ್ಬೋದು, ಹೆಡ್ಲ್ಯಾಂಪ್ ಆಗಿರ್ಬೋದು, ಬೇರೆ ಟಾಟಾ ಕಾರ್ಸಲ್ಲಿ ಏನು ನೋಡ್ತೀವಿ ಆ ಥರದ್ದಲ್ಲ. ಇಟ್ಸ್ ಅ ಕೈಂಡ್ ಆಫ್ ನ್ಯೂ. ಆ್ಯಂಡ್ ಆಪ್ರೇಟ್ ಮಾಡೋಕ್ಕೂ ಫುಲ್ಲು ಸ್ಮೂತ್ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀಮಿಯಂ ವೈಪ್ ಕೂಡ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಹೆಡ್ಲೈಟ್ ಅಡ್ಜಸ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಇವಾಗ ಟ್ರಿಪ್ಪೇ ತೋರಿಸ್ತಾ ಇದೆ. ಆ್ಯಂಡ್ ಅದನ್ನ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಬಟನ್ಸ್ ಇಲ್ಲಿ ಬರುತ್ತೆ. ಸಾರಿ, ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಮ್ಯಾನ್ಯುವಲ್ ಆಗಿರೋದ್ರಿಂದ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರಲ್ಲ ಗೈಸ್. ಸಾರಿ, ನೋಡ್ತಿರ್ಬೋದು ಬರೀ ಲೇನ್ ಕೀಪ್ ಅಸಿಸ್ಟಿಂಗ್ ಮಾತ್ರ ಕೊಟ್ಟಿದ್ದಾರೆ. ಬಿಕಾಸ್ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂದರೆ ಮುಂದ್ಗಡೆ ಗಾಡಿ ಏನು ಸ್ಪೀಡ್ ಇದೆ ಅದ್ರ ತಕ್ಕಾಗೆ ಅದು ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಕಂಪ್ಲೀಟ್ ಕಾರು ಸ್ಲೋ ಡೌನ್ ಆಯಿತು ಅಂತಂದಾಗ ಗೇರ್ ಡೌನ್ ಆಗಬೇಕು. ಸೊ ಮ್ಯಾನ್ಯುವಲಲ್ಲಿ ನೀವೇ ಮಾಡಬೇಕಾಗಿರೋದ್ರಿಂದ, ಕಾರ್ ಮಾಡೋಕ್ಕಾಗದೇ ಇರೋದ್ರಿಂದ ಆಟೋಮೆಟಿಕಲ್ ಮಾತ್ರ ನಿಮಗೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇದರಲ್ಲಿ ಬರೀ ಲೇನ್ ಕೀಪ್ ಅಸಿಸ್ಟ್ ಬರುತ್ತೆ ಮ್ಯಾನ್ಯುವಲ್ ಕಾರ್ ತೊಗೊಂಡ್ರೆ. ಸೊ ದಟ್ಸ್ ಒನ್ ಡಿಫ್ರೆನ್ಸ್ ಆ್ಯಕ್ಚುಲಿ. ಸೊ ಎಸ್, ಇದನ್ನ ಬ್ರೌಸ್ ಮಾಡ್ತಾ ಹೋಗೋಣ ಇವಾಗ. ಟ್ರಿಪ್ಪೇ, ಆವ್ರೇಜ್ ಎಕಾನಮಿ, ಟ್ರಿಪ್ಪಿ, ಆವ್ರೇಜ್ ಎಕಾನಮಿ, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಹೇಳುತ್ತೆ. ಆ್ಯಂಡ್ ಡ್ರೈವರ್ ಅಸಿಸ್ಟ್, ಅಡಾಸ್ತು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಆ್ಯಂಡ್ ಪವರ್ ಆ್ಯಂಡ್ ಟಾರ್ಕ್ ಮೀಟರ್, ಜಿ ಫೋರ್ಸ್ ಮೀಟರ್, ಸರ್ವಿಸ್ ರಿಮೈಂಡರ್, ಆ್ಯಂಡ್ ಸೊ ಎಸ್ ಅಗೈನ್ ಟೈರ್ ಪ್ರೆಷರ್. ನ್ಯಾವಿಗೇಷನ್ ಕನೆಕ್ಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಸ್ಕ್ರೀನ್ ನ್ಯಾವಿಗೇಷನ್ ಬರುತ್ತೆ. ದಟ್ಸ್ ಒನ್ ಪಾಯಿಂಟ್. ಆ್ಯಂಡ್ ಕಂಪಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಯಾವ ಸೈಡ್ ಡೈರೆಕ್ಷನ್ ಅನ್ನೋದು ಕೂಡ ಇಲ್ಲಿ ಹೇಳುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಬರುತ್ತೆ. ನ್ಯಾವಿಗೇಷನ್ಸ್, ನೋಟಿಫಿಕೇಶನ್, ಸೆಟ್ಟಿಂಗ್ಸ್ ಹೋದ್ರೆ ಒಂದಿಷ್ಟು ಸೆಟ್ಟಿಂಗ್ಸ್ಗಳೆಲ್ಲ ಬರುತ್ತೆ. ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಟೇಲ್ಗೇಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ಸ್ಪೋರ್ಟ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಸ್ಪೋರ್ಟ್ ಡ್ರೈವ್ ಮೋಡ್ ಆಕ್ಟಿವೇಟೆಡ್ ಅಂತ ಬರುತ್ತೆ. ಸೊ ಟೋಟಲ್ ಆಗಿ 2 ಡ್ರೈವ್ ಮೋಡ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿ ಸ್ಪೋರ್ಟು, ಅದು ಬಿಟ್ಟರೆ ನಾರ್ಮಲ್. ಸೊ ಇದಿಷ್ಟು ಬರುತ್ತೆ. ಈ 12.3 ಇಂಚ್ ಸ್ಕ್ರೀನಲ್ಲಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ಸ್ ಲೋಡ್ ಮಾಡಿದ್ದಾರೆ. ಹೈರಿಯರ್ ಕಾರಲ್ಲಿ ನೋಡ್ತೀರಾ ಸೇಮ್ ಕೈಂಡ್ ಆಫ್ ಇನ್ಫಾರ್ಮೇಷನ್ಸ್ ಇದರಲ್ಲೂ ಬರುತ್ತೆ. ಆಪಲ್ ಕಾರ್ಪ್ಲೇ ಅಂಡ್ ಆಟೋ ವೈರ್ಲೆಸ್ ಆಗಿ ಬರುತ್ತೆ. ಅಮೆಝಾನ್ ಅಲೆಕ್ಸಾ ಕೂಡ ಕನೆಕ್ಟ್
ಮಾಡ್ಬೋದು ನೀವು. ಬೇಸಿಕ್ಲಿ ಮನೇಲಿ ಏನಾದ್ರು ನಿಮ್ಮ ಥಿಂಗ್ಸ್ಗಳು ಎಲೆಕ್ಸಾ ಕನೆಕ್ಟ್ ಆಗಿತ್ತು ಅಂತಂದರೆ ಸೊ ಮನೇಲಿ ಲೈಟ್ಸ್ ಆಗಿರ್ಬೋದು, ಸೊ ಎಲ್ಲನೂ ಟರ್ನ್ ಆನ್ ಮಾಡ್ಬೋದು ಅಥವಾ ಕಾರ್ದು ಕೂಡ ಟರ್ನ್ ಆನ್ ಮಾಡ್ಬೋದು. ಆ್ಯಂಡ್ AQI ಮಾನಿಟರ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ PM 2.5 ಏರ್ ಫಿಲ್ಟರ್ ಬರುತ್ತೆ ಆ್ಯಂಡ್ ಅದಕ್ಕೆ ಬೇಕಾಗಿರೋ ಡಿಸ್ಪ್ಲೇ ವ್ಯಾಲ್ಯೂಗಳು ಇಲ್ಲಿ ಹೇಳುತ್ತೆ. ಹೊರಗಡೆ ಎಷ್ಟೇ ಕೆಟ್ಟೇರ್ ಇದ್ರು ಕೂಡ ಕಾರ್ ಒಳಗಡೆ ನೀವು ಬ್ರೀತ್ ಮಾಡುವಂಥ ಏರ್ನ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿರುತ್ತೆ. ಅದೇ AQI ಮಾನಿಟರ್ ಕೆಲಸ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಕ್ಲೈಮೇಟ್ ಕಂಟ್ರೋಲ್, Arcade.tv ಇಲ್ಲೂ ಕೊಟ್ಟಿದ್ದಾರೆ. ಕನೆಕ್ಟೆಡ್ ಸೆಟ್ಟಿಂಗ್ಸ್, ಡಾಲ್ಬಿ ಡೆಮೋ ಅದು ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ನೀವು ಸೌಂಡ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಡಾಲ್ಬಿದು ಅಂತ ಕೇಳಬೇಕು ಅಂದ್ರೆ ಅದನ್ನ ಮಾಡ್ಕೋಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಹಾರಿಝಾನ್ ವ್ಯೂ ಕೊಟ್ಟಿದ್ದಾರೆ. JBL ಮೋಡ್ಸ್ ಕೂಡ ಬರುತ್ತೆ. ಈ ಕಾರಲ್ಲಿ JBL ಮೋಡ್ಸ್ ಆಲ್ಮೋಸ್ಟ್ 13 ಮೋಡ್ಸ್ ಏನೋ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ ಹೆಡ್ಸೆಟ್ ಕೂಡ ಬರುತ್ತೆ, ವೈರ್ಲೆಸ್ ಹೆಡ್ಸೆಟ್. ಅದರಲ್ಲಿ ಆಲ್ಮೋಸ್ಟ್ 5 ಮೋಡ್ಸ್ ಏನೋ ಬರುತ್ತೆ. ಸೊ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಅದನ್ನು ಕೇಳಿಸ್ಕೋಬೋದು. ಸೊ ಆಡಿಯೋ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾನ್ಫಿಗರೇಷನ್ ಮಾಡಿದ್ದಾರೆ ಟಾಟಾನವರು. ಆ್ಯಂಡ್ ಮೂಡ್ ಲೈಟ್ ಕೂಡ ಬರುತ್ತೆ. ಬೇಸಿಕ್ಲಿ ಕಲರ್ಸ್ಗಳನ್ನ ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೋದು, ಯಾವ್ಯಾವ ಕಲರ್ ಬೇಕೋ ಆಯಾ ಕಲರ್ಗಳು. ಆ್ಯಂಡ್ ಮೂಡ್ ತಕ್ಕಂಗೆ ಅದನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು. ಸೊ ಎಸ್, ambient ಲೈಟ್ ವೈಸ್ ದೇ ಹ್ಯಾವ್ ಗಿವನ್ ಪ್ರಿಟಿ ವೆಲ್ ಅಂತ ಹೇಳ್ತೀನಿ. ನ್ಯಾವಿಗೇಷನ್ಸ್, ಫೋನ್ ಆ್ಯಂಡ್ ಅಗೇನ್ ಕ್ವಿಕ್ ಸೆಟ್ಟಿಂಗ್ಸ್, ರಿಲ್ಯಾಕ್ಸ್ ಮೋಡ್ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೈಲೆಂಟ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟಾಟಾ ಅಸಿಸ್ಟ್ ಆ್ಯಂಡ್ ಬಿಲ್ಟ್ ಇನ್ ಮ್ಯಾಪ್ಸ್ ಕೂಡ ಬರುತ್ತೆ. ಮ್ಯಾಪ್ ಲೈನ್ ಸಮಥಿಂಗ್ ಏನೋ ಬರುತ್ತೆ ಗೈಸ್. ಸೊ ಬಿಲ್ಟ್ ಇನ್ ಟಾಟಾ ಮ್ಯಾಪ್ಸ್ ಅದು ಆ್ಯಕ್ಚುಲಿ. ಆ್ಯಂಡ್ ಪ್ರೈವಸಿ ಸ್ಕ್ರೀನ್ ಇಲ್ಲ ಅಂತ ಹೇಳಿದ್ನಲ್ಲ, ನೋಡಿ ನೀಟಾಗಿ ಕಾಣ್ತಾರೆ. ಅದ್ರ ಬ್ರೈಟ್ನೆಸ್ ಕಮ್ಮಿ ಇದೆ ಅಷ್ಟೇ, ಹಾಗಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎಸ್, ಸ್ಟಿಲ್ ಇಟ್ಸ್ ವಿಸಿಬಲ್ ಫ್ರಮ್ ದ ಡ್ರೈವರ್ ಸೈಡ್ ಆ್ಯಕ್ಚುಲಿ. ಸೊ ಅದೊಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಅಂತ ಅನ್ಸುತ್ತೆ. ಪ್ರೈವಸಿ ಸ್ಕ್ರೀನ್ ಕೊಟ್ಟಿದ್ರೆ ದಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಅಂತ ನನ್ನ ಒಪಿನಿಯನ್. 2 AC ವೆಂಟ್ ಬರುತ್ತೆ ಆ್ಯಂಡ್ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಈ ಕಾರಲ್ಲಿ. ಇಲ್ಲಿ ನೋಡ್ತಿರ್ಬೋದು, ಡ್ರೈವರ್ ಸೈಡ್ ಟೆಂಪ್ರೇಚರ್ ಸೆಟ್ ಮಾಡೋಕ್ಕೆ, ಇದು ಬಂದು ಡ್ರೈವರ್ ಸೈಡ್ ಟೆಂಪ್ರೇಚರ್ ಸೆಟ್ ಮಾಡೋಕ್ಕೆ. ಈ ವೆಂಟ್ ಏನಿದೆಯಲ್ಲ, ಈ ವೆಂಟು ಮತ್ತು ಆ ವೆಂಟು, ಆ 2 ವೆಂಟು ಕೂಡ ಡಿಫ್ರೆಂಟ್ ಟೆಂಪ್ರೇಚರ್ಸಲ್ಲಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ಸೊ ನೋಡ್ತಿರ್ಬೋದು ಇಲ್ಲಿ 18.5 ಇದೆ, ಈ ಕಡೆ 20 ಇದೆ. ಸೊ ಎಸ್, ಅಂದರೆ ಡಿಫ್ರೆಂಟ್ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ನಿಮ್ಮ ಪಕ್ಕದಲ್ಲಿ ಕೂತಿರೋರಿಗೆ ಜಾಸ್ತಿ ಕೋಲ್ಡ್ ಆಗಲ್ಲ, ವಾರ್ಮ್ ಬೇಕು ಅಂತಂದರೆ ಎಸ್ ಅವರು ಕೂಡ ಅದನ್ನು ಮಾಡ್ಕೋಬೋದು. ಆ್ಯಂಡ್ ಸಿಂಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರೋದ್ರಿಂದ ಆಟೋ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಹಿಲ್ ಡಿಸೆಂಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಫ್ರಂಟ್ ಆ್ಯಂಡ್ ರಿಯರ್ ಫಾಗ್ ಲ್ಯಾಂಪ್ ಆನ್ ಮಾಡ್ಕೊಳ್ಳೋಕೆ ಇಲ್ಲೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಜಾರ್ಡ್ ಬಟನ್ ಬರುತ್ತೆ. 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡಿದ್ರೆ ಈ ಥರ ಬರುತ್ತೆ. ಸುತ್ತಮುತ್ತ ಯಾರಿದ್ದಾರೆ ಅನ್ನೋದು ನೀಟಾಗಿ ಕಾಣುತ್ತೆ. ಟಾಟಾ ಕಾರ್ಸಲ್ಲಿ ಕ್ಯಾಮ್ರಾ ಆಲ್ವೇಸ್ ದೇ ಹ್ಯಾವ್ ನೇಲ್ಡ್ ಇಟ್ ಅಂತ ಹೇಳ್ಬೋದು. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಹತ್ತಿರ ಇದ್ದರೆ ಯಾರು ಈ ಥರ ರೆಡ್ಡಲ್ಲಿ ತೋರಿಸುತ್ತೆ, ಸ್ವಲ್ಪ ದೂರ ಇದ್ದರೆ ಎಲ್ಲೋಲ್ಲಿ ತೋರಿಸುತ್ತೆ. ಸೊ ದಟ್ಸ್ ಅ ಕೈಂಡ್ ಆಫ್ ವಾರ್ನಿಂಗ್ ಅಂತ ಅನ್ಕೋಬೋದು ನೀವು ಪಾರ್ಕಿಂಗ್ ಮಾಡುವಾಗ. ಇಷ್ಟು ದೊಡ್ಡ ಕಾರಿಗೆ ಆಕ್ಚುಲಿ 360 ಕ್ಯಾಮ್ರಾ ಮ್ಯಾಟರ್ಸ್ ಅ ಲಾಟ್. 3D ವ್ಯೂ ತಗೊಂಡ್ರೆ ನಿಮಗೆ ಸುತ್ತ ಏನಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ಕಾಣುತ್ತೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿರೋದು ನೋಡ್ಬೋದು. ನಂಬರಿಂಗ್ ಓಕೆ ಅಂತ ಹೇಳ್ತೀನಿ. ಲೈಕ್ ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೇರೆ ಟಾಟಾ ಕಾರ್ಸಲ್ಲಿ ನೋಡ್ತೀವಿ ಆ ಥರದ್ದಲ್ಲ. ಆ್ಯಂಡ್ ಕೆಳಗಡೆ ಬಂದರೆ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಆ್ಯಂಡ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲೊಂದಿಷ್ಟೇನೋ ಸಮಥಿಂಗ್ ಕೊಟ್ಟಿದ್ದಾರೆ ಗುರು, ಗೊತ್ತಿಲ್ಲ ಇದೇನು ಅಂತ. ಆ್ಯಂಡ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಆಟೋ ಹೋಲ್ಡ್ ಬರುತ್ತೆ. ಬಟ್ ನೀವು ಆಟೋಮೆಟಿಕ್ ತಗೋತೀರಾ ಅಂತಂದರೆ ಇಲ್ಲೊಂದು ಪ್ಯಾನಲ್ ಬರುತ್ತೆ ಗೈಸ್, ಮೋನೋಸ್ಟೇಬಲ್ ಶಿಫ್ಟರ್ ಅಂತ ಹೇಳ್ತೀವಿ ಅದನ್ನು ನಾವು. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿರಲ್ಲ, ಅಲ್ಲೊಂದು ಪಾರ್ಕ್ ಮೋಡ್ ಬರುತ್ತೆ. ಆ ಪಾರ್ಕ್ ಮೋಡಲ್ಲೇ ಹ್ಯಾಂಡ್ ಬ್ರೇಕ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ನೀವು ಸೀಟ್ ಬೆಲ್ಟ್ ಹಾಕ್ತಾರೆ ಡೈರೆಕ್ಟಾಗಿ ಡ್ರೈವ್ ಮಾಡಿದ್ರಿ ಅಂತಂದರೆ ಕಾರ್ ಮೂವ್ ಆಗಲ್ಲ, ಹಿಂದ್ಗಡೆ ಟೈರ್ ಲಾಕಪ್ ಆಗುತ್ತೆ. ಆಟೋಮೆಟಿಕ್ ವೇರಿಯಂಟ್ ಆಗಿದ್ರೆ ತೋರಿಸ್ತಾ ಇದೆ. ಡ್ರೈವ್ ರಿವ್ಯೂಲ್ ಏನಾದ್ರು ಆಟೋಮೆಟಿಕ್ ಕಾರ್ ಸಿಕ್ತು ಅಂತಂದರೆ ಡೆಫಿನೆಟ್ಲಿ ಅದರಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಎಸ್, ಅದೊಂದು ಸೇಫ್ಟಿ ಫೀಚರ್ ಈಗ ಕೊಟ್ಟಿರುವಂಥದ್ದು. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲಿದೆ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ವೈಸ್ ಇಟ್ಸ್ ಡೀಸೆಂಟ್ ಎನಫ್. ಆ್ಯಂಡ್ ಸ್ಲೇಡ್ ಕೂಡ ಆಗುತ್ತೆ, ಲೆದರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಆಟೋ ಡಿಮಿಂಗ್ IRVM ಇದೆ. ಆ್ಯಂಡ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. SOS ಬಟನ್, ಇ ಕಾಲ್, ಬಿ ಕಾಲ್ ಎಲ್ಲ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಕಾಲ್, ಬ್ರೇಕ್ ಡೌನ್ ಕಾಲ್ ಇವೆಲ್ಲ ಬರುತ್ತೆ. ಆಕ್ಸಿಡೆಂಟ್ ಆಯಿತು ಅಂತಂದರೆ ನೀವು ಇವೆಲ್ಲ ಯೂಸ್ ಮಾಡ್ಬೋದು, ಅಥವಾ ಬ್ರೇಕ್ ಡೌನ್ ಆಯಿತು ಅಂದರೆ ಬೇರೆ ಬಟನ್ ಯೂಸ್ ಮಾಡ್ಬೋದು. ಸೊ ಎಸ್, ಅದಕ್ಕೆ ಇ ಕಾಲ್, ಬಿ ಕಾಲ್ ಕೊಟ್ಟಿರುವಂಥದ್ದು. ಈ ಕಡೆನೂ ಮಿರರು, ಲೈಟು, ಎಕ್ಸ್ಟೆಂಡಬಲ್, ಸನ್ಶೇಡ್ ಎಲ್ಲ ಕೊಟ್ಟಿದ್ದಾರೆ. ಸೊ ಎಸ್, ದಟ್ಸ್ ಅ ಗುಡ್ ಥಿಂಗ್. ಅವಾಗಲೇ ಹೇಳಿದ್ನಲ್ಲ ನೋಡಿ, ಪ್ಯಾನೋರಾಮಿಕ್ ಸನ್ ರೂಫು ಇಲ್ಲಿಂದೆಲ್ಲೋ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಇಷ್ಟು ಹಿಂದ್ಗಡೆನೇ ಸ್ಟಾರ್ಟ್ ಆಗಿರೋದ್ರಿಂದ ಬೂಟ್ಗೂ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ ಅದು. ಸೊ ಎಸ್, ಕ್ಯಾಬಿನ್ ವೈಸ್ ಇಟ್ಸ್ ಹ್ಯಾವಿಂಗ್ ಅ ವೆರಿ ಪ್ರೀಮಿಯಂ ಅಪೀಲ್ ಅಂತ ಹೇಳ್ತೀನಿ. ಒಳಗೆ ಕೂತಾಗ ಒಂದು ದೊಡ್ಡ ಕಾರ್ ಫೀಲ್ ಅಂತೂ ಕೊಡುತ್ತೆ. ನೀವು ಕೊಟ್ಟಿರೋ ಪ್ರೈಸ್ಗೆ ವರ್ತನೋ ವೈಬ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ಇಂಜಿನ್ ಆಪ್ಷನ್ ವೈಸ್ 3 ಇಂಜಿನ್ ಆಪ್ಷನ್ ಬರುತ್ತೆ. ನಿಮ್ಮ ಮುಂದೆ ಇರೋದು 1.5 ಲೀಟರ್ 4 ಸಿಲಿಂಡರ್ ಕ್ರಯೋಜೆಟ್ ಡೀಸೆಲ್ ಇಂಜಿನು ಆ್ಯಂಡ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಮತ್ತು 1.5 ಲೀಟರ್ TGDI ಇಂಜಿನ್ ಕೂಡ ಬರುತ್ತೆ. ಈ ಡೀಸೆಲ್ ಇಂಜಿನ್ 118 PS ಪವರ್ ಮತ್ತು 260 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆಟೋಮೆಟಿಕ್ ತೊಗೊಂಡ್ರೆ 280 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಪವರ್ ಬೇಕು ಅಂದರೆ 1.5 ಲೀಟರ್ TGDI ತೊಗೊಳ್ಳಿ, ಮೈಲೇಜ್ ಬೇಕು ಅಂದರೆ ಡೀಸೆಲ್ ತೊಗೊಳ್ಳಿ. ಬಟ್ ಪರ್ಫಾರ್ಮೆನ್ಸ್ ಮೈಲೇಜ್ ಎರಡು ಡೀಸೆಂಟ್ ಇದ್ರೆ ಸಾಕು. ಬಟ್ ಪ್ರೈಸಿಂಗ್ ಸ್ವಲ್ಪ ಕಮ್ಮಿ ಇರಬೇಕು ಅಂದರೆ 1.5 ಲೀಟರ್ NA ಇಂಜಿನ್ ಆಪ್ಷನ್ ತೊಗೊಳ್ಳೋದು ಬೆಸ್ಟು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ಸ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಇಂಜಿನ್ ವಾಯ್ಸ್ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿ ಅಂತ. ಆ್ಯಂಡ್ ಡೀಸೆಲ್ ಇಂಜಿನ್ ಈ ಥರ ಸೌಂಡ್ ಮಾಡುತ್ತೆ. ಸೇಫ್ಟಿ ಫೀಚರ್ಸ್ ವೈಸ್ 6 airbag, ABS, EBD, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಹಿಲ್ ಅಸೆಂಟ್ ಕಂಟ್ರೋಲ್, ಫ್ರಂಟ್ ಅಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, 360 ಕ್ಯಾಮ್ರಾ, ಆಲ್ ವೀಲ್ ಡಿಸ್ಕ್ ಬ್ರೇಕ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡ್ ಆ್ಯಂಡ್ ESP ವಿತ್ 20 ಡಿಫರೆಂಟ್ ಫೀಚರ್ಸ್, ರಿಯರ್ ಸನ್ಶೇಡ್, ಐಸೋಫಿಕ್ಸ್ ಆಂಕರ್ಸ್, ಚೈಲ್ಡ್ ಸೇಫ್ಟಿ ಲಾಕ್, ಆಲ್ ಪ್ಯಾಸೆಂಜರ್ 3-point ಸೀಟ್ ಬೆಲ್ಟ್ ವಿತ್ ಲೋಡ್ ಲಿಮಿಟರ್ ಆ್ಯಂಡ್ ಸೀಟ್ ಪ್ರಿಟೆನ್ಷನರ್, ಆಟೋ ಹೆಡ್ ಲ್ಯಾಂಪ್ಸ್, ಆಟೋ ವೈಪರ್ಸ್, ಆಟೋ ಡಿಮಿಂಗ್ IRVM, ಲೆವೆಲ್ 2 ಪ್ಲಸ್ ಸೆಡಾಸ್, ಈ ಥರದ ಸುಮಾರು ಸೇಫ್ಟಿ ಫೀಚರ್ಸ್ ಲೋಡೆಡ್ ಆಗಿ ಕೊಟ್ಟಿದ್ದಾರೆ. ಕಲರ್ ಆಪ್ಷನ್ ವೈಸ್ ಈಚ್ ವೇರಿಯಂಟ್ಗೂ ಒಂದಿಷ್ಟು ಕಲರ್ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಬಟ್ ನಿಮ್ಮ ಮುಂದೆ ಇರುವಂತಹ ಕಲರು ಮುನ್ನಾರ್ ಮಿಸ್ಟ್ ಅಂತ. ಪ್ರೈಸಿಂಗ್ ವೈಸ್ ಬೇಸ್ ವೇರಿಯಂಟ್
ವೇರಿಯಂಟ್ ಸ್ಮಾರ್ಟ್ ಪ್ಲಸ್ 11.49 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಆಗುತ್ತೆ. ಆ್ಯಂಡ್ ನಾನಿವತ್ತು ರಿವ್ಯೂ ಮಾಡ್ತಿರೋ ವೇರಿಯಂಟ್ ಅಕಂಪ್ಲೀಸ್ ಪ್ಲಸ್ ಡೀಸೆಲ್ ಮ್ಯಾನ್ಯುಯಲ್ಲು 20,29,000 ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು ಆಲ್ಮೋಸ್ಟ್ 25 ಲಕ್ಷ ಆಗುತ್ತೆ. ಬಟ್ ಡೀಸೆಲ್ ಆಟೋಮೆಟಿಕ್ ತೊಗೋತೀರ ಅಂದರೆ ಆನ್ ರೋಡ್ ಬ್ಯಾಂಗ್ಳೂರು ಆಲ್ಮೋಸ್ಟ್ 26 ಲಕ್ಷ ಪಕ್ಕ ಆಗುತ್ತೆ. ಯಾವ ವೇರಿಯಂಟ್ ಬೆಸ್ಟ್ ಟು ಬೈ, ಯಾವ ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ, ಯಾವ್ಯಾವ ವೇರಿಯಂಟ್ಸಲ್ಲಿ ಏನೇನೆಲ್ಲ ಫೀಚರ್ಸ್ ಬರುತ್ತೆ ಅನ್ನೋದು ಗೊತ್ತಾಗಬೇಕು ಅಂದರೆ ಅದಕ್ಕೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಚಾನಲಲ್ಲಿದೆ, ಚೆಕ್ ಮಾಡೋದು ಮರಿಬೇಡಿ. ಸೊ ಪ್ರೈಸಿಂಗ್ ತಿಳ್ಕೊಂಡ್ಮೇಲೆ ಏನು ಗುರು ಸಿಯರಾ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಅನ್ಸ್ಬೋದು ನಿಮಗೆ. ಎಸ್ ಗೈಸ್, ಐ ಅಗ್ರಿ, ಸಿಯರಾ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ವಾಟ್ ಇಟ್ ಆಫರ್ಸ್ ಫಾರ್ ದಿ ಪ್ರೈಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೆಗ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ಲೆಂತ್ ಬಿಟ್ಟು ಎಲ್ಲ ಆಸ್ಪೆಕ್ಟ್ಸಲ್ಲೂ ಕಾರ್ ದೊಡ್ಡದಾಗೇ ಇದೆ. ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ, ಸೇಫ್ಟಿ ಇದೆ, ಫೀಚರ್ಸ್ ಇದೆ, ಟೆಕ್ನಾಲಜಿ ಇದೆ. ಆ್ಯಂಡ್ ಹೊಸ ಪ್ಲಾಟ್ಫಾರ್ಮಲ್ಲಿ ಸಿಯರಾ ಬಿಲ್ಡ್ ಆಗಿರೋದು. ಆ್ಯಂಡ್ ಬೇರೆ ಟಾಟಾ ಕಾರ್ಸಿಂದ ಪಾರ್ಟ್ ಶೇರಿಂಗ್ ಆಗಿರೋದು ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಫ್ರಮ್ ದಿ ಸ್ಕ್ರ್ಯಾಚ್ ಎಲ್ಲನೂ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಇಂಪಾರ್ಟೆಂಟ್ಲಿ 2 ಹೊಸ ಪೆಟ್ರೋಲ್ ಇಂಜಿನ್ ಕೂಡ ತಂದಿದ್ದಾರೆ. ಸೊ ಇಷ್ಟೆಲ್ಲ ಆಸ್ಪೆಕ್ಟ್ಸ್ ನ್ಯೂ ಅನ್ನೋ ಲೇಬಲ್ ಇದ್ದಾಗ ಡೆಫಿನೆಟ್ಲಿ ಕಾರ್ ಕಮ್ಮಿ ಪ್ರೈಸ್ಗೆ ಸಿಗಲ್ಲ. ಸಿಯರಾ ಪ್ರೈಸ್ ಜಸ್ಟಿಫೈ ಮಾಡ್ಕೋತಿಲ್ಲ, ಬಟ್ ಸಿಯರಲ್ಲಿ ಏನೆಲ್ಲ ಇದೆ, ಸಿಯರಾಗೋಸ್ಕರ ಟಾಟಾ ಮೋಟರ್ಸ್ ಏನೆಲ್ಲ ಮಾಡ್ಯಾರೆ ಅನ್ನೋದು ನೋಡಿದಾಗ ಪ್ರೈಸಿಂಗ್ ಹೈಯರ್ ಸೈಡ್ ಇದ್ದಾಗಲೂ ಸ್ಟಿಲ್ ಓಕೆ ಅನ್ನೋ ಕನ್ಕ್ಲೂಷನ್ಗೆ ಬರ್ಬೋದು ಅನ್ನೋದು ನನ್ನ ಒಪಿನಿಯನು. ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಇದಾಗಿತ್ತು ಸಿಯರಾ ರಿವ್ಯೂ ಬಗ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ರೀಚ್ ಔಟ್ ಆದರೆ ಯೂಟ್ಯೂಬಲ್ಲಿ ನಿಮಗೆ ಡೀಟೇಲ್ಡ್ ಫಾರ್ಮ್ಯಾಟ್ ವಿಡಿಯೋಗಳು ಸಿಗ್ತವೆ. ಸೊ ಎಸ್, ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಯೂಟ್ಯೂಬ್ ಆಸ್ ವೆಲ್ ಅಂತ ಹೇಳ್ತಾ, ಸಿಕ್ಕಾಪಟ್ಟೆ ಜನ ಇದ್ರು, ಇನ್ ಬಿಟ್ವೀನ್ ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತಂದರೆ ಸಾರಿ ಫಾರ್ ದಟ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.